ಹಾಯ್ ಎವ್ರಿವನ್. ನೋಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನಾವು ರೀಸೆಂಟ್ಲಿ ಅಂದ್ರೆ 2018ರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಯಾವ್ಯಾವ ಕ್ವಶನ್ಸ್ ಗಳನ್ನ ಕೇಳಿದಾರ ಕೆಇ ಎಕ್ಸಾಮ್ಸ್ ಗಳಲ್ಲಿ ಎಲ್ಲಾ ಹಿಸ್ಟ್ರಿ ಕ್ವಶನ್ಸ್ ಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಾನು ಬ್ಯಾಕ್ ಗ್ರೌಂಡ್ ಏನೇನ್ ಬರುತ್ತ ಏನೇನಿಲ್ಲ ಅದನ್ನು ಕೂಡ ಕವರ್ ಮಾಡ್ತೀನಿ. ಸೊ ಪ್ರಾಪರ್ ಆಗಿ ನೋಟ್ಸ್ ಗಳನ್ನ ಮಾಡ್ಕೊಳ್ರಿ. ನೋಡ್ರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಅಧಿವೇಶನಗಳ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ಇಲ್ಲಿ ನೋಡ್ರಿ, ಸಂಸ್ಥಾಪಕ ಎಹೋ ಹ್ಯೂಮ್ ಅಂತಂದ್ ಹೇಳ್ಕೊಟ್ಟಿದ್ದಾರೆ. ಬೊಂಬಾಯಿಯಲ್ಲಿ ನಡೆದ ಮೊದಲ ಅಧಿವೇಶನದ ಅಧ್ಯಕ್ಷರಾಗಿದ್ರು ಅಂತ ಹೇಳಿ. ಸೊ ಇದ್ರಲ್ಲಿ ಯಾವ್ದು ಕರೆಕ್ಟ್ ಐತೆ ಅಂತಂದ್ ಹೇಳಿದ್ರೆ ಸಿ ಒಂದು ಮಾತ್ರ ಕರೆಕ್ಟ್ ಐತೆ. 1917ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಎಲ್ಲಿ ನಡೀತೈತೆ 1917 ಕೋಲ್ಕತ್ತಾದೊಳಗಡೆ ನಡೆಯುತ್ತೆ. INC ಅಧಿವೇಶನದಲ್ಲಿ ಆನಿ ಬೆಸೆಂಟ್ ಏನ್ ಮಾಡಿದಾರೆ ಅಂದ್ರೆ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ನೋಡ್ರಿ, 1917 ಕೋಲ್ಕತ್ತಾ ಅಧಿವೇಶನದಲ್ಲಿ ಅಧ್ಯಕ್ಷರಾದವ್ರು ಯಾರು? ಆನಿ ಬೆಸೆಂಟ್. ಸೊ ಅವ್ರೇನಂದ್ರ ಮೊದಲ ಮಹಿಳಾ ಅಧ್ಯಕ್ಷರು. ಸರ್, ಇನ್ನೊಂದ್ ಬರ್ದೈತಲ್ರಿ, ಈಗ ನೋಡ್ರಿ, ಆ ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತಂದ್ ಹೇಳಿದ್ರಿ. ಭಾರತದಲ್ಲಿ ಇರುವಂತ ಇವರು ನಮ್ಮವರಲ್ಲ, ನಮ್ ಭಾರತ ದೇಶದ ಯಾರು ಅಂತಂದ್ ಕೇಳಿದ್ರ ಸರೋಜಿನಿ ನಾಯ್ಡು ಅಂತಂದ್ ಹೇಳ್ತೀವಿ. ಸರೋಜಿನಿ ನಾಯ್ಡು ಅಂತಂದ್ ಹೇಳ್ತೀವಿ. ಸೊ ಅದನ್ನ ನೀವು ನೋಡ್ರಿ, ಸರೋಜಿನಿ ಅಂತಂದ್ ಹೇಳಿ ಬರುತ್ತ. ಅದು ಎಷ್ಟನೇದು, ಎಲ್ಲಿ ನಡೀತು ಅನ್ನೋದು, ಯಾವ ವರ್ಷ ನಡೀತು ಅನ್ನೋದು ಅಧಿವೇಶನದ ನನಗೆ ಹೇಳ್ರಿ. ಈಗ ನೆಕ್ಸ್ಟ್ ನಾವ್ ಏನ್ ಡಿಸ್ಕಷನ್ ಮಾಡೋಣ, ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಈಗ ನೋಡ್ರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಗತ್ತಂದ್ರ 1885 ಸ್ಥಾಪನೆ ಆಗತ್ತ. ಇದನ್ನ ಸ್ಥಾಪನೆ ಮಾಡಿದವ್ರು ಯಾರಂದ್ರ ಎಹೋ ಹ್ಯೂಮ್ ಅವ್ರು ಸ್ಥಾಪನೆ ಮಾಡ್ತಾರ. ಅದಾದ ನಂತರ ಇದ್ರದ್ದು ಮೊದಲ ಅಧಿವೇಶನ ಎಲ್ಲಿ ನಡಿಬೇಕಿತ್ತು ಸರ್? ಪುಣೆ ಒಳಗಡೆ ನಡಿಬೇಕಿತ್ತು. ಎಲ್ಲಿ ನಡಿಬೇಕಿತ್ತು? ಪುಣೆ ಒಳಗಡೆ ನಡಿಬೇಕಿತ್ತು. ಬಟ್ ಅಲ್ಲಿ ನಡೆಯಂಗಿಲ್ಲ, ಯಾಕಂದ್ರ ಪ್ಲೇಗ್ ಅನ್ನೋ ಒಂದು ರೋಗ ಬಂದೈತೆ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿ ಬೊಂಬೈ ಒಳಗಡೆ ಮುಂಬೈಗೆ ಏನ್ ಮಾಡ್ತಾರ ಅಂದ್ರೆ ಶಿಫ್ಟ್ ಮಾಡ್ತಾರ. ಶಿಫ್ಟ್ ಮಾಡಿದ ತಕ್ಷಣ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರಾಗ್ತಾರ ಅಂದ್ರೆ WC ಬ್ಯಾನರ್ಜಿ ಅವರಾಗ್ತಾರೆ. ಯಾರಾಗ್ತಾರ? WC ಬ್ಯಾನರ್ಜಿ ಆಗ್ತಾರೆ. ಇಲ್ಲಿ ಏನ್ ಹೇಳಿದಾರ? ಬೇರೆ ಹೇಳಿದಾರ. ಸೊ ಅದಕ್ಕೋಸ್ಕರ ಅದು ರಾಂಗ್ ಆಯ್ತು. ಅದಾದ ನಂತರ ನೆಕ್ಸ್ಟ್ 1907 ಏನಾಗತ್ತೆ ಅಂದ್ರೆ ಸೂರತ್ ಅಲ್ಲಿ ಅಧಿವೇಶನ ನಡೆಯುತ್ತೆ. ಸೂರತ್ ಒಳಗೆ 1907 ಸೂರತ್ ಅಲ್ಲಿ ಅಧಿವೇಶನ ನಡಿಬೇಕಿತ್ತು. ಬಟ್ ಅದರ ಪ್ರಾಬ್ಲಮ್ ಏನಾಗತ್ತಂದ್ರ ಅವ್ರು ಸೂರತ್ ಅಧಿವೇಶನದ ಅಧ್ಯಕ್ಷರಾಗಕ್ ಆಗಂಗಿಲ್ಲ. ಅದ್ರ ನಡು ಜಗಳ ಆಗತ್ತ. ಅದಕ್ಕ ಎರಡು ಸಪರೇಟ್ ಆಗಿ ಗ್ರೂಪ್ಗಳಾಗ್ತಾವ. ಅದನ್ನ ನಾವು ಸೂರತ್ ಒಡಕು ಅಂತಂದ್ ಹೇಳ್ತೀವಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಸ್, ಇದ್ರ ಬಗ್ಗೆ ಕಂಟಿನ್ಯೂಷನ್. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಒನ್ ಐತಿ ನೋಡ್ರಿ, ಜವಾಹರ್ಲಾಲ್ ನೆಹರು 1929ರಲ್ಲಿ ಒಂದು ಲಾಹೋರ್ ಅಧಿವೇಶನ ಅಂತ ನಡೆಯುತ್ತೆ. ಸೊ ಅದು ಕೂಡ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಇಲ್ಲಿ ಸಿ ಮತ್ತು ಡಿ ಕರೆಕ್ಟ್ ಆಗ್ತಾವ. ಇಲ್ಲಿ ನೋಡ್ರಿ, ಉಳಿದದ್ದೆಲ್ಲ ನಾವು ಈಗ ಡಿಸ್ಕಷನ್ ಮಾಡೋಣ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ. ಎಸ್, ಫಸ್ಟ್ ಏನಂತಂದ್ ಹೇಳಿದ್ರೆ ಮೇನ್ ನೆನ್ಪಿಟ್ಕೋಬೇಕಾಗಿರೋದು 1917ರಲ್ಲಿ ಆನಿ ಬೆಸೆಂಟ್ ರವರು ಕೋಲ್ಕತ್ತಾದೊಳಗಡೆ. ಅದಾದ ನಂತರ 1885 ಸ್ಥಾಪನೆ ಆಗತ್ತ ಎಹೋ ಹ್ಯೂಮ್ ಅಂತಂದ್ ಹೇಳಿದ್ವಿ. ಅದಾದ ನಂತರ ನೆಕ್ಸ್ಟ್ ಬೇರೆ ಬರೋದೇನಂದ್ರ 1929 ಲಾಹೋರ್ ಅಧಿವೇಶನ ಅಂತ ಕರಿತೀವಿ. ಲಾಹೋರ್ ಅಧಿವೇಶನ ಇದು ರಾವಿ ನದಿ ದಡದಲ್ಲಿ ಐತೆ. ಇದನ್ನ ಅಧ್ಯಕ್ಷರು ಯಾರಾಗಿರ್ತಾರ ಅಂದ್ರ ಜವಾಹರ್ಲಾಲ್ ನೆಹರು ಅವರಾಗಿದ್ರು. ಇದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್. ಸೊ 1925 ಕಾನ್ಪುರ್ ಒಳಗಡೆ ಒಂದು ಅಧಿವೇಶನ ನಡೆಯುತ್ತ. ಈ ಕಾನ್ಪುರ್ ಅಧಿವೇಶನದ ಅಧ್ಯಕ್ಷರು ಯಾರಾಗ್ತಾರ ಅಂದ್ರ ಸರೋಜಿನಿ ನಾಯ್ಡು ಆಗ್ತಾರ. ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಅಧ್ಯಕ್ಷರ ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ 1907ರಲ್ಲಿ ಒಂದು ಸೂರತ್ ಅಧಿವೇಶನ ನಡೆಯುತ್ತಂತಂದ ಹೇಳಿ ಫಿಕ್ಸ್ ಮಾಡ್ತಾರೆ ಡೇಟ್ ಅನ್ನ, ಪ್ಲೇಸ್ ಅನ್ನ. ಬಟ್ ಆದ್ರ ಅಲ್ಲಿ ಸೊ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಜನ ಬಾಲ್ ಗಂಗಾಧರ್ ತಿಲಕರಾಗ್ಬೇಕು ಅಂತಂದ್ ಹೇಳಿ ಜಗಳ ಮಾಡ್ತಾರೆ. ಇನ್ ಕೆಲವು ಜನ ಏನಂತಂದ್ ಹೇಳಿದ್ರ ರಾಸ್ ಬಿಹಾರಿ ಘೋಷ್ ಅವ್ರ ಆಗ್ಬೇಕು ಅಂತಂದ್ ಹೇಳಿ ರಾಸ್ ಬಿಹಾರಿ ಇದು ಅಂತಂದ್ ಹೇಳ್ತೀವಿ. ಸೊ ಇದು ಇಂಪಾರ್ಟೆಂಟ್. ಇಲ್ಲಿ ಬಾಲ್ ಗಂಗಾಧರ್ ತಿಲಕರು ಸೂರತ್ ಅಧಿವೇಶನದ ಅಧ್ಯಕ್ಷರಾಗಂಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಎರಡು ಗ್ರೂಪ್ಗಳಿಗೆ ಹೊಡೆಯುತ್ತ. ಒಂದ್ ಯಾವ್ದಂದ್ರ ಮಂದಗಾಮಿಗಳು ಅಂತಂದ್ ಹೇಳ್ತೀವಿ, ಇನ್ನೊಂದ್ ಯಾವ್ದಂದ್ರ ತೀವ್ರಗಾಮಿಗಳು ಅಂತಂದ್ ಹೇಳಿ. ಈ ತೀವ್ರಗಾಮಿಗಳು ಯಾರಂತಂದ್ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕರ್ ಫಾಲೋವರ್ಸ್. ಮಂದಗಾಮಿಗಳು ಯಾರಂತಂದ್ ಹೇಳಿದ್ರೆ ರಾಸ್ ಬಿಹಾರಿ ಘೋಷ್, ಆಮೇಲೆ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ ಫಾಲೋವರ್ಸ್. ಈ ತರ ಹಿಂಗ್ ಬರುತ್ತದು, ಅವರೆಲ್ಲ ಮಂದಗಾಮಿಗಳು ಈ ತರ. ಸೊ ಇಲ್ಲಿ 1907 ಸೂರತ್ ಅಧಿವೇಶನದ ಕೊನೆಗೆ ಅಧ್ಯಕ್ಷರು ಯಾರಾಗ್ತಾರ? ರಾಸ್ ಬಿಹಾರಿ ಘೋಷ್ ಆಗ್ತಾರ. ಇದನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ಇದಾದ ಮೇಲೆ ನೆಕ್ಸ್ಟ್ ನಮ್ ಕರ್ನಾಟಕದಲ್ಲಿ ನಡೆದಂತಹ ಒಂದೇ ಒಂದು ಅಧಿವೇಶನ 1924 ಬೆಳಗಾವಿ ಅಧಿವೇಶನ ಅಂತ ಕರಿತೀವಿ. ಯಾವುದು? ಬೆಳಗಾವಿ ಅಧಿವೇಶನ ನಡೆಯುತ್ತೆ. ಇದ್ರದ್ದು ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ರೆ ಅದ್ರ ಮಹಾತ್ಮ ಗಾಂಧೀಜಿ ಅವರಾಗಿರ್ತಾರೆ. ಯಾರು? ಮಹಾತ್ಮ ಗಾಂಧೀಜಿ. ಅದಾದ್ಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತ. ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ ಹೇಳಿದ್ರೆ 1887ರಲ್ಲಿ ಮದ್ರಾಸ್ ಅಧಿವೇಶನ ನಡೆಯುತ್ತೆ. ಮದ್ರಾಸ್ ಒಳಗಡೆ ಅಧಿವೇಶನ ನಡೆಯುತ್ತ. ಅದರದ್ದು ಬದ್ರುದ್ದೀನ್ ತಯಾಬ್ಜಿ ಅಂತಂದ್ ಹೇಳ್ತೀವಿ. ಯಾರು? ಬದ್ರುದ್ದೀನ್ ತಯಾಬ್ಜಿ ಅನ್ನೋರು ಏನಾಗ್ತಾರ ಅಂದ್ರ
ಮೊದಲ ಮುಸ್ಲಿಂ ಅಧ್ಯಕ್ಷರಾಗ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ನೀವು ಜಾಸ್ತಿ ನೋಡ್ಕೋಬೇಕಾಗಿರೋದು ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕದ ಯಾವ ಯಾವ ಫ್ರೀಡಮ್ ಫೈಟರ್ಸ್ ಎಲ್ಲ ಅಲ್ಲಿ ಪ್ರೆಸೆಂಟ್ ಇದ್ರು, ಆಮೇಲೆ ನೆಕ್ಸ್ಟ್ ಸೇವಾದಳ ಹೆಂಗ್ ನಡೀತು, ಏನೇನೋ ನಡೀತಾವ ಅಲ್ಲಿ, ಅದನ್ನೆಲ್ಲ ನೋಡ್ಕೋಬೇಕು. ಆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಪೋರ್ಚುಗೀಸರಿಗೆ ಸಂಬಂಧಿಸಿದ ಹೇಳಿಕೆಗಳನ್ನ ಪರಿಶೀಲಿಸಿದಾಗ ಯಾವ್ಯಾವ ಕರೆಕ್ಟ್ ಇದಾವ ಅಂತಂದೇಳಿ, ಯಾವ್ಯಾವ ಕರೆಕ್ಟ್ ಇದಾವ ಅಂತಂದ್ ಹೇಳಿದ್ರೆ ABC ಕರೆಕ್ಟ್ ಇದಾವ, ABC ಕರೆಕ್ಟ್ ಇದಾವ. ಸೊ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸ್ನೇಹಪರ ಬಾಂಧವ್ಯವನ್ನ ಹೊಂದಿದ್ರು ಪೋರ್ಚುಗೀಸರು ಮತ್ತು ವಿಜಯನಗರ ಸಾಮ್ರಾಜ್ಯ, ಒಂಥರ ಸಂಬಂಧ ಚೆನ್ನಾಗಿತ್ತು. ನೆಕ್ಸ್ಟ್ ಧಾರ್ಮಿಕ ಸಹಿಷ್ಣುತೆಯ ನೀತಿಯನ್ನ ಅನುಸರಿಸಿದ್ರು. ಯಾಕಂತಂದ್ ಹೇಳಿದ್ರೆ ಈಗ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ಇಲ್ಲಿ ಎಲ್ಲಾ ಧರ್ಮಗಳಿದ್ವು. ಅದಾದ ನಂತರ ಮಸೀದಿಯನ್ನ ಕಟ್ಟಿದ್ರು. ಇವನ್ ಪೋರ್ಚುಗೀಸರು ಕ್ರಿಶ್ಚಿಯನ್ಸ್ ಕೂಡ ಇದ್ರು. ನೆಕ್ಸ್ಟ್ ಅಲ್ಬುಕರ್ಕ್ ಪರ್ಷಿಯಾದಿಂದ ಹರ್ಮೂಜ್ ಅನ್ನ ವಶಪಡಿಸಿಕೊಂಡ್ರು ಅಂತಂದೇಳಿ. ಸೊ ಅಲ್ಬುಕರ್ಕ್ ಅನ್ನೋನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ 1515ರಲ್ಲಿ, ಸೊ ಪೋರ್ಚುಗೀಸರ ಒಬ್ಬ ಗವರ್ನರ್ ಅಂತಂದ್ ಹೇಳ್ತೀವಿ, ಅವನು ಅಲ್ಬುಕರ್ಕ್ 1515ರಲ್ಲಿ ಪರ್ಷಿಯನ್ ಕೊಲ್ಲಿಯ ಹರ್ಮೂಜ್ ಅನ್ನೋ ಒಂದು ಬಂದರವನ್ನ ವಶಪಡಿಸ್ಕೊಳ್ತಾನೆ. ಅಂದ್ರೆ ಹರ್ಮೂಜ್ ಅನ್ನೋ ಏರಿಯಾವನ್ನ ವಶಪಡಿಸ್ಕೊಳ್ತಾನ. ಇದು ಇಂಪಾರ್ಟೆಂಟ್. ಕ್ಲಿಯರ್. ಇದು ಲಾಸ್ಟ್ ಒನ್ ಬರಂಗಿಲ್ಲ. ಲಾಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಬರಂಗಿಲ್ಲ. ಈಗ ನಾವು ಒಂದೊಂದಾಗಿ ಏನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡೋಣ ಪೋರ್ಚುಗೀಸರ ಬಗ್ಗೆ. ಪೋರ್ಚುಗೀಸರು ಏನ್ ಮಾಡ್ತಾರ ಅಂದ್ರ ಫಸ್ಟ್ ಟೈಮ್ 1498ರಲ್ಲಿ ನಮ್ಮ ಭಾರತ ದೇಶಕ್ಕೆ ಬರ್ತಾರ. 1498ರಲ್ಲಿ ನಮ್ಮ ಭಾರತ ದೇಶದ ಕೇರಳದ ಕ್ಯಾಲಿಕಟ್ ಎಂಬಲ್ಲಿ ಬರ್ತಾರ. ಅವನ ಯಾರಂತಂದ್ರೆ ವಾಸ್ಕೋ ಡಿ ಗಾಮಾ ಅಂತಂದ್ ಹೇಳ್ತೀವಿ. ಯಾರು? ವಾಸ್ಕೋ ಡಿ ಗಾಮಾ ಬರ್ತಾನ 1498ರಾಗ. ಅದಾದ ನಂತರ ನೆಕ್ಸ್ಟ್ ಪೋರ್ಚುಗೀಸರ ಮೊದಲ ಗವರ್ನರ್ ಯಾರಂತಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತಂದ್ ಹೇಳ್ತೀವಿ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತಂದ್ ಹೇಳ್ತೀವಿ. ಇವನು ಬ್ಲೂ ವಾಟರ್ ಪಾಲಿಸಿಯನ್ನ ಜಾರಿಗೆ ತಗೊಂಡು ಬರ್ತಾನ. ಬ್ಲೂ ವಾಟರ್ ಪಾಲಿಸಿ ಅನ್ನೋ ಒಂದು ನೀತಿಯನ್ನ ಜಾರಿಗೆ ತಗೊಂಡು ಬರ್ತಾನೆ. ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಅದಾದ ನಂತರ ನೆಕ್ಸ್ಟ್ 1510ರೊಳಗಡೆ ಇವ್ ನೋಡ್ರಿ, ಯಾರಂದ್ರ ಅಲ್ಬುಕರ್ಕ್ ಅಂತಂದ್ ಹೇಳಿ ಬರ್ತಾನೆ. ನೆಕ್ಸ್ಟ್ ಯಾರಂದ್ರ ಅಲ್ಬುಕರ್ಕ್ ಅಂತಂದ್ ಹೇಳಿ ಬರ್ತಾನ. ಇದು ಒಂದಾಯ್ತು 1515ರಾಗ. ಅವ ಇನ್ನೊಂದೇನ್ ಮಾಡ್ತಾನ ಅಂದ್ರ 1510ರೊಳಗಡೆ ಬಿಜಾಪುರ ಸುಲ್ತಾನರಿಂದ ಗೋವಾವನ್ನ ವಶಪಡಿಸ್ಕೊಳ್ತಾನ. ಇದಕ್ಕ ಹೆಲ್ಪ್ ಯಾರು ಮಾಡ್ತಾರಂದ್ರ ಶ್ರೀಕೃಷ್ಣ ದೇವರಾಯ ಹೆಲ್ಪ್ ಮಾಡ್ತಾರ ಪೋರ್ಚುಗೀಸ್ಗೆ. ಯಾವ್ದನ್ನ? ಗೋವಾವನ್ನ ವಶಪಡಿಸ್ಕೊಳ್ಳಕ್ಕೆ 1510ರಲ್ಲಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತಂದ್ ಹೇಳ್ತೀವಿ. ಸೊ ಇದನ್ನ ಪ್ರಾಪರ್ ಆಗಿ ನೀವು ನೆನ್ಪಿಟ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಹೇಳ್ತಾರೆ, ಸರ್ ನಾವು ಪೋರ್ಚುಗಲ್ ಇಂದ ನಮ್ಗೆ ಏನೇನ್ ನಮ್ಮ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಆಯ್ತು ಅಂತಂದೇಳಿ. ಮೇನ್ ಏನಂತಂದ್ ಹೇಳಿದ್ರೆ ತಂಬಾಕು ಇಂಟ್ರೊಡ್ಯೂಸ್ ಆಗತ್ತ. ಅದಾದ ನಂತರ ಆಲೂಗಡ್ಡೆ, ತಂಬಾಕು ಮತ್ತು ಆಲೂಗಡ್ಡೆ ಎಲ್ಲಿಂದ ಬರುತ್ತಂದ್ರ ನಮಗ್ ಪೋರ್ಚುಗೀಸರಿಂದ ಬರುತ್ತೆ. ನಮ್ಮ ಇಂಡಿಯಾದಲ್ಲಿ ಇರ್ಲಿಲ್ಲ ಅವು ಮೊದಲು. ಆಮೇಲೆ ನೆಕ್ಸ್ಟ್ ಇವ್ರು 1498ರಲ್ಲಿ ಫಸ್ಟ್ ಗೆ ಇವರು ಬಂದಿದ್ದ. ಅದಾದ ನಂತರ ಲಾಸ್ಟ್ಗೂ ಇವರ ಹೋಗಿದ್ದ 1961ರಲ್ಲಿ ಹೋಗ್ತಾರ. ಮೊದಲು ಹೋಗಂಗಿಲ್ಲ ಇವ್ರು. 1961ರಲ್ಲಿ ಮಿಲಿಟರಿ ಕಾರ್ಯಾಚರಣೆ ಮಾಡ್ತಾರ, ಆಪರೇಷನ್ ವಿಜಯ್ ಅಂತಂದೇಳಿ. ಹೌದು, ಆಪರೇಷನ್ ವಿಜಯ್ ಅಂತಂದೇಳಿ. ಈ ಮಿಲಿಟರಿ ಕಾರ್ಯಾಚರಣೆ ಮಾಡಿದ ನಂತರ ಎಲ್ಲಾ ಪೋರ್ಚುಗೀಸರನ್ನ ಹೊರಗೆ ಹಾಕ್ತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನ ಯಾವ ಬುಡಕಟ್ಟು ದಂಗೆಯನ್ನ ಉಲ್ಗುಲನ್ ಅಂತಂದ್ ಹೇಳಿ ಕರೀತಾರೋ ಅಂತಂದೇಳಿ. ಉಲ್ಗುಲನ್ ಬುಡಕಟ್ಟ ದಂಗೆ ಅಂತಂದೇಳಿ ಯಾವ್ದಂದ್ರ ಮುಂಡಾ ದಂಗೆ ಅಂತ ಕರಿತೀವಿ. ಯಾವ ದಂಗೆಯನ್ನ? ಮುಂಡಾ ದಂಗೆಯನ್ನ ಉಲ್ಗುಲನ್ ಅಂದ್ರೆ ದೊಡ್ಡ ಕ್ರಾಂತಿ ಅಂತಂದ್ ಹೇಳ್ತೀವಿ. ಇದು ಯಾವಾಗ ನಡೆಯುತ್ತ? 1899ರಿಂದ 1900ರಲ್ಲಿ ನಡೆದಿರುವಂತಹ ಒಂದು ದಂಗೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇದ್ರದ್ದು ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರ ಅಂದ್ರ, ಲೀಡರ್ಶಿಪ್ ಯಾರು ವಹಿಸಿರ್ತಾರ ಅಂದ್ರ ಬಿರ್ಸಾ ಮುಂಡಾ. ಸೊ ಅದಕ್ಕೋಸ್ಕರ ಅದನ್ನ ಮುಂಡಾ ದಂಗೆ ಅಂತಂದ್ ಹೇಳ್ತೀವಿ. ಇದು ಯಾವ ಪ್ರದೇಶದಲ್ಲಿ ನಡೆಯುತ್ತಂದ್ರ ಛೋಟಾ ನಾಗ್ಪುರ್ ಪ್ರದೇಶದೊಳಗಡೆ. ಮೊದಲಿಂದ ಎಲ್ಲಿ ಅಂತಂದ್ ಹೇಳಿದ್ರೆ ಛೋಟಾ ನಾಗ್ಪುರ್ ಪ್ರದೇಶ ಅಂತಂದ್ ಹೇಳ್ತೀವಿ. ಛೋಟಾ ನಾಗ್ಪುರ್ ಪ್ರದೇಶ ಅಂತಂದ್ ಹೇಳಿದ್ರೆ ಇವಾಗಿನ ಜಾರ್ಖಂಡ್ ಅಲ್ಲಿ ಐತೆ. ಜಾರ್ಖಂಡ್ ಒಳಗಡೆ ಬರುತ್ತೆ ಛೋಟಾ ನಾಗ್ಪುರ್ ಪ್ರಶಸ್ತಿ. ದ ರೀಸನ್ ಏನಾಗತ್ತಂತಂದ್ ಹೇಳಿದ್ರ ಕುಂಟಕಟ್ಟಿ ಪದ್ಧತಿ ಅಂತಂದ್ ಹೇಳ್ತೀವಿ. ಕುಂಟಕಟ್ಟಿ ಪದ್ಧತಿ ಇದನ್ನು ಕೂಡ ನಾನು ಹೇಳ್ಬೇಕು, ಯಾಕಂದ್ರೆ ಕುಂಟಕಟ್ಟಿ ಪದ್ಧತಿ ಅಂತಾರ. ಹಿಂಗಂದ್ರ ಮುಂಡಾ ಸಾಂಪ್ರದಾಯಿಕ ಭೂ ಮಾಲೀಕತ್ವ ವ್ಯವಸ್ಥೆಯನ್ನ ಬ್ರಿಟಿಷರು ನಾಶ ಮಾಡ್ತಾರ. ಅಂದ್ರೆ ಈಗ ಮುಂಡಾ ಜನಾಂಗ ಇರತ್ತ, ಅವ್ರ ಏನ್ ಮಾಡಿರ್ತಾರ ಅಂತಂದ್ರೆ ಭೂಮಿಗಳನ್ನ ಹೊಂದಿರ್ತಾರ. ಅದನ್ನ ಕುಂಟಕಟ್ಟಿ ಪದ್ಧತಿ ಅಂತಂದ್ ಹೇಳ್ತೀವಿ. ಅಪ್ಪನಿಂದ ಮಗ್ ಹಿಂಗ್ ಬರ್ತಿರತ್ತ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಇದನ್ನ ಬ್ರಿಟಿಷರು ನಾಶ ಮಾಡಿರೋದ್ರಿಂದ ಎಲ್ಲಾ ಮುಂಡಾ ಜನಾಂಗ ಏನ್ ಮಾಡತ್ತಂದ್ರ ದಂಗೆ ಹೇಳತ್ತ. ಅದನ್ನ ನಾವು ಮುಂಡಾ ದಂಗೆ ಅಂತಂದ್ ಹೇಳ್ತೀವಿ. ಇದು ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಂತಾಲ್ ದಂಗೆ ಅಂತಂದ್ ಹೇಳಿ ಬರುತ್ತೆ. ಇವನ್ನೆಲ್ಲಾ ನೆನ್ಪಿಟ್ಕೋಬೇಕಾ? ಇವ್ನ ಕೇಳ್ತಾರ ಕ್ವಶನ್. 1855ರಿಂದ ಹಿಡ್ಕೊಂಡು 56ರ ಸಮಯದಲ್ಲಿ ನಡೆಯುತ್ತ. ಇದ್ರದ್ದು ಅಧ್ಯಕ್ಷತೆಯನ್ನ ಲೀಡರ್ಶಿಪ್ ವಹಿಸಿದವ್ರು ಯಾರಂತಂದ್ರೆ ಸಿಧು ಮತ್ತು ಕನ್ಹು ಅಂತಂದೇಳಿ.
ಸಿದ್ದು ಮತ್ತು ಕನ್ಹು ಅಂತಂದ್ ಹೇಳ್ಬಿಟ್ಟು ಇಬ್ಬರು ಜನ ಏನ್ ಮಾಡ್ತಾರ ಅಂದ್ರ ಸಂತಾಲ್ ದಂಗೆಯನ್ನ ನೇತೃತ್ವವನ್ನು ವಹಿಸ್ತಾರೆ. ಇದೆಲ್ಲಿ ನಡೆಯುತ್ತಾ? ಇದು ಕೂಡ ಜಾರ್ಖಂಡ್ ಒಳಗಡೆ. ನೆಕ್ಸ್ಟ್ ಬರುತ್ತಾ ನಾಗಾ ದಂಗೆ ಅಂತಂದ್ ಹೇಳಿ, ಯಾವ್ದು ಬರುತ್ತಾ? ನಾಗಾ ದಂಗೆ ಅಂತಂದ್ ಹೇಳಿ ಈಶಾನ್ಯ ಭಾರತದೊಳಗಡೆ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕೋಲ್ ದಂಗೆ ಅಂತಂದ್ ಹೇಳಿ ಬರುತ್ತಾ 1830ರಿಂದ ಹಿಡ್ಕೊಂಡು 1832ರವರೆಗೂ, 1831ರಿಂದ 1832ರವರೆಗೂ ಇದ್ರ ಲೀಡರ್ಶಿಪ್ ಅನ್ನ ವಹಿಸಿದವ್ರು ಯಾರಂದ್ರ ಬುದ್ಧೋ ಭಗತ್ ಅಂತಂದೇಳಿ. ಸೊ ಯಾರು? ಬುದ್ಧೋ ಭಗತ್ ಅನ್ನೋವರ ನೇತೃತ್ವದಲ್ಲಿ ಈ ಕೋಲ್ ದಂಗೆ ನಡೆಯುತ್ತೆ. ಸೊ ಇದು ಕೂಡ ಛೋಟಾ ನಾಗ್ಪುರ್ ಪ್ರಸ್ಥ ಭೂಮಿಯಲ್ಲಿ ನಡೆದಿರುವಂತಹ ದಂಗೆ ಆಗೈತೆ. ಇವು ನೋಡ್ರಿ ಪಾಯಿಂಟ್ ಕ್ಲಿಯರ್. ಸರ್ ಯಾಕ್ರಿ ಛೋಟಾ ನಾಗ್ಪುರ್ ಇದು ಅಲ್ಲೇ ಪ್ರದೇಶದೊಳಗಡೆ ಯಾಕೆ ಹಿಂಗಾಗ್ತಾವ ಅಂತಂದ್ರೆ, ಯಾಕಂದ್ರ ಆ ಛೋಟಾ ನಾಗ್ಪುರ್ ಪ್ರದೇಶ ಯಾರಿಗ್ ಬೇಕಾಗಿರುತ್ತೆ? ಈ ಪ್ರದೇಶ ಆಲ್ಮೋಸ್ಟ್ ಬ್ರಿಟಿಷರಿಗೆ ಬೇಕಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚು ಖನಿಜಗಳೆಲ್ಲ ಸಿಗ್ತಾ ಇದ್ವು, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡ್ರಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗಿಂತ ಪೂರ್ವದ ರಾಜಕೀಯ ಸಂಸ್ಥೆಗಳಿಗೆ ಸಂಬಂಧಿಸಿದಂತ ಹೇಳಿದಾರ. ಸೊ ನೋಡ್ರಿ ಯಾವ್ಯಾವ್ದು ಕರೆಕ್ಟ್ ಆಗ್ತಾವ ಅಂತಂದ್ ಹೇಳಿ. ಇಲ್ಲಿ ಯಾವ್ಯಾವ ಕರೆಕ್ಟ್ ಆಗ್ತಾವ ಅಂದ್ರೆ ಬಿ ಮತ್ತು ಸಿ ಮಾತ್ರ ಕರೆಕ್ಟ್ ಆಗ್ತಾವ. ಪೂನಾ ಸಾರ್ವಜನಿಕ ಸಭಾವನ್ನ ಯಾರು ಸ್ಥಾಪನೆ ಮಾಡ್ತಾರ ಅಂದ್ರೆ MG ರಾನಡೆ ಅವರು. ಪೂನಾ ಸಾರ್ವಜನಿಕ ಸಭಾವನ್ನ ಯಾರು ಸ್ಥಾಪನೆ ಮಾಡ್ತಾರ? MG ರಾನಡೆ ಅವರು ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ವೀರ ರಾಘವಾಚಾರಿ ಅಂತಂದೇಳಿ. ಸೊ ಯಾರು? ವೀರ್ ರಾಘವಾಚಾರಿ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಬರುತ್ತಲ್ಲ, ಇದನ್ನ ಇವ್ರು ಸ್ಟಾರ್ಟ್ ಮಾಡಂಗಿಲ್ಲ. ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅನ್ನ ದಾದಾಬಾಯಿ ನವರೋಜಿ ಸ್ಟಾರ್ಟ್ ಮಾಡ್ತಾರೆ. ಯಾರು? ದಾದಾಬಾಯಿ ನವರೋಜಿ ಅವ್ರು ಸ್ಥಾಪನೆ ಮಾಡ್ತಾರ 1866ರಲ್ಲಿ ಲಂಡನ್ ಒಳಗಡೆ. ಎಲ್ಲಿ? ಲಂಡನ್ ಒಳಗಡೆ. ಇಲ್ಲೆಲ್ಲ ಸ್ಥಾಪನೆ ಮಾಡಂಗಿಲ್ಲ ಅವರೆಲ್ಲ, ಲಂಡನ್ ಒಳಗಡೆ ಸ್ಥಾಪನೆ ಮಾಡ್ತಾರ. ಇದಾದ ನಂತರ ನೆಕ್ಸ್ಟ್ 1870ರೊಳಗಡೆ ಯಾವ್ದು ಸ್ಥಾಪನೆ ಆಗತ್ತ? ಪೂನಾ ಸಾರ್ವಜನಿಕ ಸಭಾ ಸ್ಥಾಪನೆ ಆಗತ್ತೆ. ನೆಕ್ಸ್ಟ್ ಮದ್ರಾಸ್ ನೇಟಿವ್ ಯಾವಾಗತ್ತಂದ್ರ 1852ರಲ್ಲಿ ಸ್ಥಾಪನೆ ಆಗತ್ತ, ವೀರ ರಾಘವಾಚಾರಿ ಅಂತಂದೇಳಿ. ಇದನ್ನ ಜಸ್ಟ್ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ದಾದಾಬಾಯಿ ನವರೋಜಿ ಅಂತ ಕೊಟ್ಟಾರ. ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದನ್ನ ತೆಗೆದು ಬಿಡ್ರಿ. ನಿಮಗೊಂದ್ ಕ್ವಶನ್ ಏನಂತಂದ್ ಹೇಳಿದ್ರೆ, ಪೂನಾ ಬರುತ್ತಲ್ಲ, ಪೂನಾ ಒಪ್ಪಂದ ಅಂತಂದ್ ಹೇಳಿ ಒಂದು ಬರುತ್ತೆ. ಪೂನಾ ಒಪ್ಪಂದ ಇದು ಯಾರ್ಯಾರ ನಡುವೆ ನಡೆಯುತ್ತೆ ಅಂದ್ರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ 1932ರಲ್ಲಿ ನಡೆಯುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನ ಒದಗಿಸ್ಬೇಕು ಅಂತಂದೇಳಿ. ಸೊ ಇದು ಪಾಯಿಂಟ್, ಪೂನಾ ಒಪ್ಪಂದ ಅಂತಂದೇಳಿ. ನಿಮಗ್ ಕ್ವಶನ್ ಏನಂದ್ರ, ಪೂನಾದೊಳಗಡೆ ಒಂದು ನದಿ ಹರಿಯುತ್ತ, ಆ ನದಿ ಯಾವುದು? ಅದು ಎಲ್ಲಿ ಹುಟ್ಟುತ್ತ? ಆಮೇಲೆ ಅದು ಯಾವ ನದಿಯನ್ನ ಹೋಗಿ ಸೇರುತ್ತ ಅನ್ನೋದನ್ನ ನೀವು ನನಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ಔರಂಗಜೇಬನ್ಗೆ ಸಂಬಂಧಿಸಿದ ಸ್ಮಾರಕಗಳನ್ನ ಗುರುತಿಸಬೇಕು. ಔರಂಗಜೇಬ ಇವನು ಔರಂಗಜೇಬು ಬಂದ ಇಲ್ಲಿ? ಎಸ್, ಇಲ್ಲಿ ನೋಡ್ರಿ ಬಿ ಮತ್ತು ಸಿ ಏನಂದ್ರೆ ಕರೆಕ್ಟ್ ಆಗ್ತಾವ. ಬಿಜಾಪುರದ ಜಾಮಿ ಮಸೀದಿಯ ಪ್ರವೇಶ ದ್ವಾರ, ಆಮೇಲೆ ರಾಯಚೂರು ಮಸೀದಿ. ನೋಡ್ರಿ ಜಾಮಿ ಮಸೀದಿ ಕಟ್ಟಿಸಿದವ ಬೇರೆ, ಬಟ್ ಅದ್ರ ಅಲ್ಲಿರುವ ಪ್ರವೇಶ ದ್ವಾರವನ್ನ ಕಟ್ಟಿಸಿದವ ಯಾರಂದ್ರ ಔರಂಗಜೇಬ್ ಅಂತಂದೇಳಿ. ಆಮೇಲೆ ರಾಯಚೂರು ಒಳಗಡೆ ಒಂದ್ ಮಸೀದಿ ಬರುತ್ತಂತ, ಸೊ ಅದನ್ನು ಕಟ್ಟಿಸಿದವ ಯಾರಂದ್ರ ಔರಂಗಜೇಬ್ ಅಂತಂದ್ ಹೇಳ್ತಾರ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಕೆಲವೊಂದ್ ಥಿಂಗ್ಸ್ ಗಳನ್ನ ನೋಡೋಣ. 1686ರೊಳಗಡೆ ಔರಂಗಜೇಬ್ ಇದ್ದವ ಏನ್ ಮಾಡ್ತಾ ಅಂದ್ರ ಬಿಜಾಪುರವನ್ನ ವಶಪಡಿಸ್ಕೊಳ್ತಾನ. ಸೊ ಔರಂಗಜೇಬ್ ಇದ್ದವ ಏನ್ ಮಾಡ್ತಾ ಅಂತಂದ್ರೆ ಬಿಜಾಪುರವನ್ನ ವಶಪಡಿಸ್ಕೊಳ್ತಾನ 1686ರಲ್ಲಿ. ಅದನ್ನ ವಶಪಡಿಸ್ಕೊಂಡ ನಂತರ ನೆಕ್ಸ್ಟ್ ಏನ್ ಮಾಡ್ತಾ ಅಂತಂದ್ರೆ ಜಾಮಿ ಮಸೀದಿ ಆಲ್ರೆಡಿ ಕಟ್ಸಿರ್ತಾರ. ಯಾರು ಕಟ್ಸಿದಾರ ಅಂತ ಕಮೆಂಟ್ ಹಾಕ್ರಿ. ಸೊ ಅದಕ್ಕೊಂದು ಪ್ರವೇಶ ದ್ವಾರವನ್ನ ಕಟ್ಟಿಸ್ತಾನ. ಇದಾದ ನಂತರ ನೆಕ್ಸ್ಟ್ ರಾಯಚೂರು ಮತ್ತು ಸೀರಾದೊಳಗಡೆ, ಸೊ ರಾಯಚೂರು ಅಷ್ಟ ಅಂತಲ್ಲ, ಸೀರಾದೊಳಗಡೆನು ಕೂಡ ಏನ್ ಮಾಡ್ತಾರಂದ್ರ ಒಂದು ಮಸೀದಿಯನ್ನ ಕಟ್ಟಿಸ್ತಾನ. ಇದು ಇಂಪಾರ್ಟೆಂಟ್. ಸರ್ ಇವಾಗ 1686ರೊಳಗಡೆ ಔರಂಗಜೇಬ್ ಬಂದ್ಬಿಟ್ಟು ಸೋಲಿಸ್ತಾನಲ್ರಿ ಬಿಜಾಪುರ್ ಸುಲ್ತಾನ. ಆ ಬಿಜಾಪುರ್ ಸುಲ್ತಾನ ಯಾರಂದ್ರ ಸಿಕಂದರ್ ಆದಿಲ್ ಶಾ. ನೋಡ್ರಿ ಬಿಜಾಪುರದಲ್ಲಿ ಯಾರ ಆಳ್ವಿಕೆ ನಡೆಸ್ತಿರ್ತಾರ? ಆದಿಲ್ ಶಾಹಿಗಳು. ಸೊ ಅವಾಗ ಸಿಕಂದರ್ ಆದಿಲ್ ಶಾಹಿ ಇರ್ತಾನ, ಇವನನ್ನ ಸೋಲಿಸಿ ಬಿಜಾಪುರವನ್ನ ವಶಪಡಿಸ್ಕೊಳ್ತಾನ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಏನ್ ಬರುತ್ತಂತಂದ ಹೇಳಿದ್ರ ನೋಡ್ರಿ, ಹಿಂದೂಗಳ ಮೇಲೆ ನೆಕ್ಸ್ಟ್ ಏನಂದ್ರ ಅಲ್ಲಾಹುದ್ದೀನ್ ಖಿಲ್ಜಿ ಇದ್ದಾಗ ಜಿಜಿಯಾ ಅನ್ನೋ ತೆರಿಗೆ ಬರುತ್ತೆ. ಜಜಿಯಾ ಅಥವಾ ಜಿಜಿಯಾ ಅಂತಂದೇಳಿ, ಜಜಿಯಾ ತೆರಿಗೆ ಹಿಂದೂಗಳ ಮೇಲಿರುವಂತಹ ಧರ್ಮ ತೆರಿಗೆ ಅಂತಂದ್ ಹೇಳ್ತೀವಿ ಇದನ್ನ. ಸೊ ಇದನ್ನ ಯಾರು ಕ್ಯಾನ್ಸಲ್ ಮಾಡ್ತಾರಂದ್ರ ಅಕ್ಬರ್ ಇದ್ದವನು. ಅಲ್ಲಿವರೆಗೂ ಯಾರು ಕ್ಯಾನ್ಸಲ್ ಮಾಡಿರಂಗಿಲ್ಲ. ಅಕ್ಬರ್ ಇದ್ದವ ಏನ್ ಮಾಡ್ತಾನಂದ್ರ ಜಜಿಯಾ ತೆರಿಗೆಯನ್ನ ರದ್ದು ಮಾಡ್ತಾನ. ಬಟ್ ಆದ್ರ ನೆಕ್ಸ್ಟ್ ಯಾರು ಹೇರ್ತಾರ ಅಂತಂದ್ ಹೇಳಿದ್ರ ಈ ಔರಂಗಜೇಬ್ ಮಗ. ಇವೇನ್ ಮಾಡ್ತಾ ಅಂತಂದ್ ಹೇಳಿದ್ರ ಮತ್ತು ಹೊಳ್ಳಿ ಹಿಂದೂಗಳ ಮೇಲೆ ಧರ್ಮ ತೆರಿಗೆ ಆದಂತಹ ಜಜಿಯಾ ತೆರಿಗೆಯನ್ನ ಹೇರ್ತಾನ 1679ರಲ್ಲಿ.
1679 ಪಾಯಿಂಟ್ ಅನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇದಾದ ನಂತರ 1938 ಮೈಸೂರು ಕಾಂಗ್ರೆಸ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆ. ಆ ಕಾಂಗ್ರೆಸ್ ಅಲ್ಲ, ಮೈಸೂರು ಒಳಗಡೆ ಒಂದು ಶಾಸನ ಸಭೆ ಇರುತ್ತೆ, ಆ ಕಾಂಗ್ರೆಸ್. ಸೊ ಮೈಸೂರು ಕಾಂಗ್ರೆಸ್ಗೆ ಸಂಬಂಧಪಟ್ಟಿರುವಂತಹ ಹೇಳಿಕೆ ಒಳಗಡೆ ಯಾವ್ಯಾವ ಕರೆಕ್ಟ್ ಇದಾವ ಅಂತಂದ್ರೆ ಎ ಮತ್ತು ಬಿ ಮಾತ್ರ ಕರೆಕ್ಟ್ ಇದಾವ. ನೋಡ್ರಿ, ಇದು ಕರ್ನಾಟಕ ಕಾಂಗ್ರೆಸ್ ನೊಂದಿಗೆ ವಿಲೀನಗೊಂಡು ಹೋರಾಟವನ್ನ ಪ್ರಾರಂಭ ಮಾಡುತ್ತ. ಅದಾದ ನಂತರ ಇದೊಂದು ಸ್ವತಂತ್ರ ಸಂಸ್ಥೆಯಾಗೈತಿ ಅಂತಂದ ಹೇಳಿ. ಸೊ ಇಲ್ಲಿ ಏನಾಗತ್ತಂದ್ರ 1938 ಮೈಸೂರು ಸಂಸ್ಥಾನದೊಳಗಡೆ ಒಂದು ಜವಾಬ್ದಾರಿ ಸರ್ಕಾರವನ್ನ ಸ್ಥಾಪಿಸೋಕೆ ಒಂದು ಪ್ರಮುಖ ಉದ್ದೇಶವನ್ನ ಇಟ್ಕೊಂಡು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಮೈಸೂರು ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾರ 1938 ಮೈಸೂರು ಪ್ರಜಾಪಕ್ಷ ಆಮೇಲೆ ಕಾಂಗ್ರೆಸ್ ಎರಡೂ ಸೇರ್ಬಿಟ್ಟು ಮೈಸೂರು ಕಾಂಗ್ರೆಸ್ ಅಂತಂದೇಳಿ. ಇದ್ರದ್ದು ಮೊದಲ ಅಧ್ಯಕ್ಷರು ಯಾರಾಗ್ತಾರ ಅಂತಂದ್ರೆ ಟಿ ಸಿದ್ದಲಿಂಗಯ್ಯ. ಸೊ ಇದ್ರ ಮೊದಲ ಅಧ್ಯಕ್ಷರು ಯಾರಾಗ್ತಾರ ಅಂದ್ರ ಟಿ ಸಿದ್ದಲಿಂಗಯ್ಯ ಅವರು ಅಧ್ಯಕ್ಷರಾಗ್ತಾರ. ಅದಾದ ನಂತರ ನೆಕ್ಸ್ಟ್ ಪ್ರಮುಖರು ಯಾರು ಇರ್ತಾರಂದ್ರ ಕೆ ಸಿ ರೆಡ್ಡಿ ಫಸ್ಟ್ ಸಿಎಂ ಇರ್ತಾರಲ್ಲ, ಅವರು ಕೂಡ ಅದರಲ್ಲಿ ಪ್ರಮುಖ ವ್ಯಕ್ತಿಯಾಗಿರ್ತಾರ ಅದ್ರಲ್ಲಿ ಇರೋರು. ಸೊ ಇದನ್ನ ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, 1938 ಕೆಲವೊಂದು ವಿಷಯಗಳು ನಡೀತಾವ. 1938 ಈಗ ಹೆಂಗ್ ಜಲಿಯನ್ ವಾಲಾಬಾಗ್ ನಡೆಯುತ್ತಲ್ಲ, ಹಂಗ ನಮ್ ಕರ್ನಾಟಕದೊಳಗಡೆ ಒಂದು ಘಟನೆ ನಡೆಯುತ್ತ, ವಿದುರಾಶ್ವತ ಘಟನೆ ಅಂತಂದೇಳಿ. ಈ ವಿದುರಾಶ್ವತ ಘಟನೆ ಎಲ್ಲಿ ಅಂತಂದ ಹೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಚಿಕ್ಕಬಳ್ಳಾಪುರದ ವಿದುರಾಶ್ವತ ಅನ್ನೋ ಒಂದು ಪ್ರದೇಶದೊಳಗಡೆ ಎಲ್ಲಾ ಸತ್ಯಾಗ್ರಹಿಗಳು ಕೂಡ್ಕೊಂಡು ಧ್ವಜವನ್ನ ಹಿಡ್ಕೊಂಡು ಆಚರಣೆ ಮಾಡ್ತಾ ಇರ್ತಾರ. ಆ ಟೈಮ್ ಒಳಗಡೆ ಪೊಲೀಸರು ಗುಂಡ್ ಹಾಕಿ 32 ಜನರನ್ನ ಕೊಂದಾಕ್ತಾರ. ಈ ನಂಬರ್ ಇಂಪಾರ್ಟೆಂಟ್. ಸೊ ಅದನ್ನ ನಾವು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಯಾವ್ದನ್ನ? ವಿದುರಾಶ್ವತ್ವವನ್ನ ನಾವು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಹೇಳಿ ಕರಿತೀವಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯುತ್ತ ಸರ್? 1919 ಏಪ್ರಿಲ್ 13 ನಡೆಯತ್ರಿ. ಸೊ ಇದು ವಿದುರಾಶ್ವತ 1938 ನಡೆಯುತ್ತೆ. ಡೇಟ್ ಹೇಳ್ರಿ, ಇನ್ನೂ ಇಂಪಾರ್ಟೆಂಟ್. ಸೊ ಯಾರಾದ್ರೂ ಒಬ್ರು ಡೇಟ್ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 1938 ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತ. ಅದನ್ನ ನಾವು ಹರಿಪುರ್ ಅಧಿವೇಶನ ಅಂತ ಕರಿತೀವಿ. ಇದ್ರಲ್ಲಿ ನಮ್ ಹೀರೋ ಏನಂದ್ರ ಅಧ್ಯಕ್ಷರಾಗಿರ್ತಾರ. ಯಾರಂತಂದ್ರೆ ಸುಭಾಷ್ ಚಂದ್ರ ಬೋಸ್. ಯಾರಾಗಿರ್ತಾರ? ಸುಭಾಷ್ ಚಂದ್ರ ಬೋಸ್ ಅವ್ರ ಏನಾಗಿರ್ತಾರ ಅಂದ್ರ ಈ ಹರಿಪುರ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರ. ಕ್ಲಿಯರ್ ಪಾಯಿಂಟ್. ಆಮೇಲೆ ಇನ್ನೊಂದ್ ಹೇಳ್ಬೇಕು, ಇಲ್ಲಿ ಕೆ ಸಿ ರೆಡ್ಡಿ ಹೇಳಿದ್ನಲ್ಲ, 1947 ಟೈಮ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಕೆ ಸಿ ರೆಡ್ಡಿ ಅವರು ಜವಾಬ್ದಾರಿ ಸರ್ಕಾರವನ್ನ ರಚನೆ ಮಾಡ್ಬೇಕು ಅಂತಂದ್ ಹೇಳಿ ಒಂದು ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರ. ಮೈಸೂರು ಚಲೋ ಅಂತಂದೇಳಿ, ಮೈಸೂರು ಚಲೋ ಅಂತಂದ್ ಹೇಳಿ ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಇವರನ್ನ ಏನ್ ಮಾಡ್ತಾರ ಅಂದ್ರೆ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ. ಮೊದಲನೇ ಮುಖ್ಯಮಂತ್ರಿ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಕೆ ಸಿ ರೆಡ್ಡಿ. ಯಾಕಂತಂದ ಹೇಳಿದ್ರೆ ಆ ಟೈಮ್ದಾಗ ಹವಾ ಹಾಕ್ಬಿಟ್ಟಿರ್ತಾರ, ಅವ್ರು ಅಂಜಿಕೆ ಹಾಕ್ಬಿಟ್ಟಿರ್ತಾರ ಒಂದು ಚಳುವಳಿಯನ್ನ ಸ್ಟಾರ್ಟ್ ಮಾಡಿ. ಕೆ ಸಿ ರೆಡ್ಡಿ ಪಾಯಿಂಟ್ ನೋಡ್ಕೊಡ್ರಿ. ಅಂದ್ರೆ ಲೈಫ್ ನಾಗ ನಾವ್ ಏನ್ರ ಒಂದ್ ಮಾಡ್ಬೇಕು, ಅವಾಗ ಏನಂತಂದ ಹೇಳಿದ್ರೆ ವ್ಯಾಲ್ಯೂ ಬರುತ್ತಿಲ್ಲ. ಅಂದ್ರೆ ಸುಮ್ಮ ಕುತ್ಕೊಂಡ್ರ ಬರಂಗಿಲ್ಲ. ಏನ್ರ ಒಂದ್ ಮಾಡ್ಬೇಕು. ಇದಾದ ನಂತರ ನೆಕ್ಸ್ಟ್ ಒಂದ್ ನೋಡ್ರಿ, ಸಿಕಂದರ್ ಲೋಧಿಗೆ ಸಂಬಂಧಿಸಿದಂತಹ ಕೆಲವೊಂದು ಆಯ್ಕೆಗಳು. ನಾನು ತುಂಬಾ ಸಾರಿ ಸಿಕಂದರ್ ಲೋಧಿ ಬಗ್ಗೆ ಹೇಳಿದೀನಿ. ಸೊ ಯಾರಾದ್ರೂ ಕಮೆಂಟ್ ಹಾಕರಿದ್ರೆ ಹಾಕ್ರಿ. ಸೊ ಇದ್ರಲ್ಲಿ ಏನ್ ಕೇಳಿದಾರ? ತಪ್ಪು ಹೇಳಿಕೆಯನ್ನ ನೋಡ್ಕೋಬೇಕು. ಎಸ್, ಇಬ್ರಾಹಿಂ ಲೋಧಿಯ ಉತ್ತರಾಧಿಕಾರಿಯಾಗಿದ್ರು ಅಂತಂದೇಳಿ. ಇದು ತಪ್ಪಾಗತ್ತ. ಇಲ್ಲಿ ನೋಡ್ರಿ, ನಾನು ಲೋಧಿ ವಂಶದ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಲೋಧಿ ವಂಶವನ್ನ ಸ್ಥಾಪನೆ ಮಾಡಿದವ್ರು ಯಾರಂದ್ರ ಬಹುಲುಲ್ ಲೋಧಿ ಅಂತಂದ ಹೇಳ್ತೀವಿ. ಯಾರು? ಬಹುಲುಲ್ ಲೋಧಿ. ಈ ಬಹುಲುಲ್ ಲೋಧಿ ಆದ ನಂತರ ನೆಕ್ಸ್ಟ್ ಯಾರು ಬರ್ತಾರಂದ್ರ ಸಿಕಂದರ್ ಲೋಧಿ ಬರ್ತಾನ. ಯಾರು? ಸಿಕಂದರ್ ಲೋಧಿ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಬರುವಂತ ವ್ಯಕ್ತಿ ಯಾರಂದ್ರ ಇಬ್ರಾಹಿಂ ಲೋಧಿ. ಈ ಇಬ್ರಾಹಿಂ ಲೋಧಿಯನ್ನ 1526 ಮೊದಲ ಪಾನಿಪತ್ ಕದನದಲ್ಲಿ ಯಾರು? ಬಾಬರ್ ಇದ್ದವನ್ ಏನ್ ಮಾಡ್ತಾ ಅಂದ್ರ ಸೋಲಿಸಿ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನ ಅಲ್ಲಿಗೆ ಎಂಡ್ ಮಾಡಿಬಿಟ್ಟು ಹೊಸ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ ಡೆಲ್ಲಿ ಒಳಗಡೆ. ಅದನ್ನ ನಾವು ಮೊಘಲ್ ಸಾಮ್ರಾಜ್ಯ ಅಂತ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳ ಇದ್ರಲ್ಲಿ ಈ ಸಿಕಂದರ್ ಲೋಧಿ ಏನ್ ಮಾಡ್ತಾನಂದ್ರ ಆಗ್ರಾ ನಗರವನ್ನ ಸ್ಥಾಪನೆ ಮಾಡ್ತಾನೆ. ಶಹಜಹಾನ್ ಅಲ್ಲ, ಮೆಟ್ಲ ಹೊಡಿತಾರ. ಯಾರಾದ್ರೂ ಹೇಳಿದ್ರ ಆಗ್ರಾ ನಗರವನ್ನ ಶಹಜಹಾನ್ ಕಂಡಿಡಿದ್ರೆ, ಆಗ್ರಾ ನಗರವನ್ನ ಸಿಕಂದರ್ ಲೋಧಿ ಇದ್ದವನ್ ಸ್ಥಾಪನೆ ಮಾಡ್ತಾನ. ಯಾವ ನದಿಯ ದಡದಲ್ಲಿ ಅಂದ್ರ ಯಮುನಾ ನದಿಯ ದಡದೊಳಗಡೆ. ಯಮುನಾ ನದಿಯ ದಡದೊಳಗಡೆ 1504 ಒಂದು ಆಗ್ರಾ ನಗರವನ್ನ ಸ್ಥಾಪನೆ ಮಾಡ್ತಾನ. ಆಮೇಲೆ ನೆಕ್ಸ್ಟ್ ಇದು ಸ್ಥಾಪನೆ ಮಾಡಿ ಆದ ನಂತರ 1506 ತನ್ನ ರಾಜ್ಯದ ಅಂದ್ರೆ ತನ್ನ ಸಾಮ್ರಾಜ್ಯದ ರಾಜಧಾನಿಯನ್ನ ಮಾಡ್ಕೊಂತಾನ. ಡೆಲ್ಲಿ ತೆಗೆದೋಗೋದ್ ಬಿಡ್ತಾನ. ನನಗ್ ಡೆಲ್ಲಿ ಬೇಡ ಅಂತಂದ ಹೇಳಿ ಆಗ್ರಾವನ್ನ ಏನ್ ಮಾಡ್ತಾನ ಅಂದ್ರ ರಾಜಧಾನಿಯನ್ನಾಗಿ ಮಾಡ್ಕೊಂತಾನ. ಇದಾದ ನಂತರ ನೆಕ್ಸ್ಟ್ ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರ ಒಂದು ಗಜ್ ಇ ಸಿಕಂದರಿ ಅನ್ನೋ ಒಂದು ಭೂ ಕಂದಾಯ ಪದ್ಧತಿಯನ್ನ ಸ್ಟಾರ್ಟ್ ಮಾಡ್ತಾನ. ಇದು ಏನಂತಂದ ಹೇಳಿದ್ರೆ ಗಜ್ ಇ ಸಿಕಂದರಿ.
ಇದು ಭೂಮಿಯನ್ನ ಅಳತೆ ಮಾಡಿ ಮಾನದಂಡ ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟುವಂತಹ ಒಂದು ಪದ್ಧತಿ. ಭೂಮಿಯನ್ನ ಅಳತೆ ಮಾಡೋದು ಗಜ್ ಈ ಸಿಕಂದ್ರಿ. ಆ ಅಳತೆ ಮಾಡಿದ್ರ ಮೇಲೆ ಏನ್ ಮಾಡ್ತಾರ ಅಂತಂದ್ರೆ ಭೂ ಕಂದಾಯವನ್ನ ಹೇರ್ತಾರ ಅಂತಂದೇಳಿ. ಈಗ ಭೂಮಿಯನ್ನ ಅಳಿಯುವ ಮಾಪನ ಯಾವುದು? ಗಜ್ ಈ ಸಿಕಂದ್ರಿ ಅಂತಂದೇಳಿ. ಇದು 32 ಅಂಕುಲಗಳ ಭೂ ಅಳತೆ ಮಾನ ಅಂತಂದೇಳಿ. 32 ಅಂಕುಲಗಳ ಭೂ ಅಳತೆ ಮಾನ. ಈಗ ನಮ್ಗ ಹಳ್ಳಿ ಕಡೆ ಹುಡುಗರು ಹೇಳ್ತಾರ ನೋಡ್ರಿ, ಯಾರಾದ್ರೂ ಗೊತ್ತಿದ್ರ 1 ಎಕರೆ ಅಂತಂದ್ ಹೇಳಿದ್ರೆ ಎಷ್ಟು ಗುಂಟೆ ಅಂತಂದ್ ಹೇಳ್ತೀವಲ್ಲ, ಎಷ್ಟ್ ಅಂತಂದ್ ಹೇಳಿದ್ರೆ 40 ಗುಂಟೆ ಅಂತಂದ್ ಹೇಳ್ತಾರ. ಸೇಮ್ ಅದೇ ತರನೇ ಇದು 32 ಅಂತಂದ್ ಹೇಳ್ತಾರ. ಅವಾಗಿನ ಟೈಮ್ ಒಳಗಡೆ ಅವ್ರಿಗೆ ಹೆಂಗ್ ಬೇಕಲ್ಲ ಹಂಗ್ ಇದು ಯೂಸ್ ಮಾಡ್ಕೊಂಡಿದಾರ. ಇರ್ಲಿ ಬಿಡ್ರಿ. ಅದಾದ ನಂತರ ನೆಕ್ಸ್ಟ್ ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಗುಲ್ರುಕಿ ಅಂತಂದ್ ಹೇಳಿ. ಗುಲ್ರುಕಿ ಅಂತಂದ್ ಹೇಳಿ ಒಂದು ಬುಕ್ದ ಹೆಸರಿಟ್ಕೊಂಡು ಅದರಲ್ಲಿ ಪರ್ಷಿಯನ್ ಕವಿತೆಗಳನ್ನ ರಚನೆ ಮಾಡ್ತಾ ಇದ್ದ ಗುಲ್ರುಕಿ ಅಂತಂದ್ ಹೇಳಿ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಈ 3 ಪಾಯಿಂಟ್ಸ್ ಗಳನ್ನ ಸಿಕಂದರ್ ಲೋಧಿ ಬಗ್ಗೆ ರಿಪೀಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳಿದಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಲ್ಲೋರಾದ ಕೈಲಾಸನಾಥ ದೇವಾಲಯಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಕ್ವಶನ್ಸ್ ಗಳು ಇದರಲ್ಲಿ ಯಾವ ಕರೆಕ್ಟ್ ಆಗಿದಾವ ಅಂತಂದ್ರೆ ಏಕಶಿಲೆಯಲ್ಲಿ ಕೆತ್ತಲಾದಂತಹ ಒಂದು ಬೃಹತ್ ಗುಹಾಲಯ ಅಂತಂದ್ ಹೇಳ್ತೀವಿ. ಸೊ ಜಗತ್ತಿನಲ್ಲಿ ಏನಂತಂದ್ ಹೇಳಿದ್ರೆ ಅತಿ ದೊಡ್ಡ ಏಕಶಿಲಾ ಕೆತ್ತನೆಯ ಗುಹಾ ದೇವಾಲಯ ಯಾವ್ದಂತಂದ್ ಹೇಳಿದ್ರೆ ನಾವು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅಂತ ಕರಿತೀವಿ. ಎಲ್ಲೋರಾದ ಕೈಲಾಸನಾಥ ಅಂದ್ರೆ ಎಲ್ಲಿ ಬರ್ತಾವ ಅಂದ್ರೆ ಇವು ಮಹಾರಾಷ್ಟ್ರದೊಳಗಡೆ ಬರ್ತಾವ. ಆಮೇಲೆ ಯಾವ ಒಳಗಡೆ ಅಂತಂದ್ರೆ 16ನೇ ಗುಹೆ ಒಳಗಡೆ. ತುಂಬಾ ಗುಹೆಗಳಲ್ಲಿ ಅದರಲ್ಲಿ 16ನೇ ಗುಹೆ ಒಳಗಡೆ ಎಲ್ಲೋರಾದ ಕೈಲಾಸನಾಥ ಟೆಂಪಲ್ ಕಂಡು ಬರ್ತೈತೆ. ಇದಾದ ನಂತರ ನೆಕ್ಸ್ಟ್ ಇದನ್ನ ಕೆತ್ತೆ ಮಾಡಿದವ್ರು ಯಾರಂತಂದ್ ಹೇಳಿದ್ರ 1ನೇ ಕೃಷ್ಣ ಅಂತಂದ್ ಹೇಳ್ತೀವಿ. ರಾಷ್ಟ್ರಕೂಟರ ದೊರೆಯಾದಂತಹ 1ನೇ ಕೃಷ್ಣ ಇದ್ದವನು ಇದನ್ನ ಸ್ಥಾಪನೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಕಟ್ಟಿಸ್ತಾರ, ನಿರ್ಮಾಣ ಮಾಡ್ತಾರ ಅಂತಂದ್ ಹೇಳ್ತೀವಿ. ಆಮೇಲೆ ರಾಷ್ಟ್ರಕೂಟರ ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರಂದ್ರ ದಂತಿ ದುರ್ಗ ಅಂತಂದ್ ಹೇಳ್ತೀವಿ. ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವ್ರು ಯಾರು? ದಂತಿ ದುರ್ಗ. ಇವನು ಯಾರನ್ನ ಸೋಲಿಸಿ ಸ್ಥಾಪನೆ ಮಾಡ್ದ ಅನ್ನೋದು ಕಮೆಂಟ್ ಹಾಕ್ಬೇಕು. ಪಾಯಿಂಟ್ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇದು ಎಲ್ಲೈತಂತಂದ್ ಹೇಳಿದ್ರೆ ಇದು ಮಹಾರಾಷ್ಟ್ರದ ಅಹಮದ್ ನಗರ್ ಜಿಲ್ಲೆಯಲ್ಲ. ಅಹಮದ್ ನಗರ್ ಜಿಲ್ಲೆಯಲ್ಲಿ ಬರಂಗಿಲ್ಲ, ಔರಂಗಾಬಾದ್ ಒಳಗಡೆ ಬರುತ್ತೆ. ಎಲ್ಲಿ ಬರುತ್ತಾ? ಔರಂಗಾಬಾದ್ ಜಿಲ್ಲೆ ಒಳಗಡೆ. ಇದನ್ನು ನೆನ್ಪಿಟ್ಕೊಡ್ರಿ. ಸೊ ಇದು ಮಹಾರಾಷ್ಟ್ರದ ಔರಂಗಾಬಾದ್. ಎಲ್ಲೋರ ಮತ್ತು ಅಜಂತಾ ಮತ್ತು ಎಲ್ಲೋರ ಎರಡು ಏನಂತಂದ್ ಹೇಳಿದ್ರೆ ಔರಂಗಾಬಾದ್ ಜಿಲ್ಲೆ ಒಳಗಡೆನ ಬರ್ತಾವ, ಬೇರೆ ಎಲ್ಲೂ ಬರಂಗಿಲ್ಲ. ಸೊ ಔರಂಗಾಬಾದ್ ಇವಾಗ ಛತ್ರಪತಿ ಸಂಭಾಜಿನಗರ್ ಅಂತಾನು ಕೂಡ ಕರೀತಾರ. ಛತ್ರಪತಿ ಸಂಭಾಜಿನಗರ್. ಪಾಯಿಂಟ್ ಅನ್ನ ನೋಡ್ಕೊಡ್ರಿ. ಎಸ್. ಅದಾದ ನಂತರ ನೆಕ್ಸ್ಟ್ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡೋಣ. ಎಲ್ಲೋರ ಅಂತ ಬಂದ್ರೆ ಟೋಟಲ್ ಆಗಿ ಎಷ್ಟು ಗುಹೆಗಳಿದಾವ ಅಂದ್ರೆ ಅಲ್ಲಿ 34 ಗುಹೆಗಳಿದಾವ. ನಮಗೆ ಇಂಪಾರ್ಟೆಂಟ್ 16ನೇ ಗುಹೆ. ಈ ಎಲ್ಲೋರಾವನ್ನ 1983 ಯುನೆಸ್ಕೋದವ್ರು ಏನ್ ಮಾಡ್ತಾರ ಅಂದ್ರ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ, ವಿಶ್ವ ಪಾರಂಪರಿಕ ತಾಣವಾಗಿ ಆಯ್ಕೆಯನ್ನ ಮಾಡ್ತಾರ. ಆಮೇಲೆ ಇಲ್ಲಿರುವಂತಹ ದೇವಾಲಯಗಳು ಯಾವ ಶೈಲಿಯಲ್ಲಿದಾವ? ದ್ರಾವಿಡ ಶೈಲಿ ಒಳಗಡೆ ಇದಾವ. ಎಲ್ಲಿದಾವ ಅಂತಂದ್ರೆ ದ್ರಾವಿಡ ಶೈಲಿ ಒಳಗಡೆ ಇದಾವ. ಈ ಪಾಯಿಂಟ್ ಅನ್ನ ನೀವು ನೋಡ್ಕೋಬೇಕು. ಯಾಕಂತಂದ್ ಹೇಳಿದ್ರೆ ಕ್ವಶನ್ ಅನ್ನ ಕೇಳ್ತಾರ, ದ್ರಾವಿಡ ಶೈಲಿ ಒಳಗಡೆ ಅಂತಂದ್ ಹೇಳ್ತೀವಿ. ಆಮೇಲೆ ಇಲ್ಲಿ ಎಲ್ಲೋರದೊಳಗಡೆ ಹಿಂದೂ ದೇವಾಲಯಗಳಿದಾವ, ಬೌದ್ಧ ದೇವಾಲಯಗಳಿದಾವ. ಅದ್ರ ಜೊತೆಗೆ ಜೈನ ಗುಹೆಗಳು ಕೂಡ ಇದಾವ. ನಮ್ಗ ಅಷ್ಟೊಂದು ಡೀಪ್ ಆಗಿ ಕೇಳಂಗಿಲ್ಲ. ಡೀಪ್ ಆಗಿ ಕೇಳಿದ್ರೆ ಮತ್ತೆ ಡಿಸ್ಕಷನ್ ಮಾಡಕ್ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಜಪ್ತಿ ಆಮೇಲೆ ದಹಸಾಲ ಅಂತಂದ್ ಹೇಳಿ ಒಂದು ವ್ಯವಸ್ಥೆ ಬರುತ್ತೆ. ಜಪ್ತಿ ಮತ್ತು ದಹಸಾಲವನ್ನ ಯಾರು ಸ್ಟಾರ್ಟ್ ಮಾಡ್ತಾರಂದ್ರ ರಾಜಾ ತೋದರ್ಮಲ್ ಸ್ಟಾರ್ಟ್ ಮಾಡ್ತಾನೆ. ಯಾರು ಸ್ಟಾರ್ಟ್ ಮಾಡ್ತಾರ? ರಾಜಾ ತೋದರ್ಮಲ್. ಸೊ ಅಕ್ಬರ್ನ ಹಣಕಾಸು ಮಂತ್ರಿಯಾಗಿದ್ದ ರಾಜಾ ತೋದರ್ಮಲ್ ಏನ್ ಮಾಡ್ತಾ ಅಂದ್ರೆ 1580 ದಹಸಾಲ ಅನ್ನೋ ಒಂದು ಕಂದಾಯ ಪದ್ಧತಿಯನ್ನ ಸ್ಟಾರ್ಟ್ ಮಾಡಿದ. ದಹಸಾಲ ಅಂತಂದ್ರೆ 10 ವರ್ಷಗಳ ಸರಾಸರಿ ಇಳುವರಿ ಮೇಲೆ ಏನ್ ಮಾಡ್ತಾರ ಅಂತಂದ್ರೆ ಅಲ್ಲಿ ಕಂದಾಯವನ್ನ ಹೇರೋದು. 1 ವರ್ಷ 2 ವರ್ಷದ ಮೇಲೆಲ್ಲ, 10 ವರ್ಷದಿಂದ ಎಷ್ಟು ಉತ್ಪತ್ತಿ ಆಗ್ತಾ ಐತೆ ಅದ್ರ ಮೇಲೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ಟ್ಯಾಕ್ಸ್ ಅನ್ನ ಫಿಕ್ಸ್ ಮಾಡ್ಬಿಡ್ತಾರ ಒಂದು ಭೂಮಿಗೆ, ಒಬ್ಬ ರೈತನಿಗೆ ಅಂತಂದ್ ಹೇಳಿ. ಅದನ್ನ ದಹಸಾಲ ಪದ್ಧತಿ ಅಂತಂದ್ ಹೇಳ್ತಾರ. ಆಮೇಲೆ ಅದನ್ನ ಕಂದಾಯವನ್ನ ತಗೊಳ್ಳುವಂತ ಪದ್ಧತಿ ಯಾವ್ದಂದ್ರೆ ಜಪ್ತಿ ಪದ್ಧತಿ ಅಂತ ಹೇಳಿ. ಜಮೀನಿನ ಜಾಮಿತಿಯ ಅಳತೆ ಅಂದ್ರೆ ಜಮೀನಿನ ಅಳತೆ ಮಾಡ್ಬಿಟ್ಟು ಅದ್ರ ಮೇಲೆ ಟ್ಯಾಕ್ಸ್ ಅನ್ನ ಹೇರುವಂತದ್ದು, ತೆರಿಗೆಯನ್ನ ಹೇರುವಂತ ಸಿಸ್ಟಮ್ ಜಪ್ತಿ ಸಿಸ್ಟಮ್ ಅಂತಂದೇಳಿ. ಆಮೇಲೆ ಅಕ್ಬರ್ನ ಆಡಳಿತದೊಳಗಡೆ ಯಾರು ಬರ್ತಾರ ಅಂದ್ರೆ ನವರತ್ನರು ಬರ್ತಾರ. ಆ ನವರತ್ನರಲ್ಲಿ ಯಾರು? ರಾಜಾ ತೋದರ್ಮಲ್ ಮತ್ತು ರಾಜಾ ಮಾನ್ಸಿಂಗ್ ಇಬ್ರು ಇದಾರ ಇಲ್ಲಿ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಗೊತ್ತು ಇಲ್ತಮಿಶ್ ಬಗ್ಗೆ. ಇಲ್ತಮಿಶ್ ಯಾರಂತಂದ್ ಹೇಳಿದ್ರ ದೆಹಲಿ ಸುಲ್ತಾನರ ಗುಲಾಮಿ ಸಂತತಿಯ 2ನೇ ಸುಲ್ತಾನ ಅಂದ್ರೆ ಕುತುಬುದ್ದೀನ್ ಐಬಕ್ನ ಅಳಿಯ ಇಲ್ತಮಿಶ್ ಅಂತಂದ್ ಹೇಳ್ತೀವಿ. ಇವನ ಆಳ್ವಿಕೆ ಒಳಗಡೆ ಕುತುಬ್ ಮಿನಾರ್ ಏನಂದ್ರೆ ಕಂಪ್ಲೀಟ್ ಆಗತ್ತ. ಎಸ್. ಅದಾದ ನಂತರ ನೆಕ್ಸ್ಟ್ ಇವನು ಚಹಲ್ಗಾನಿ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ. 40 ಸರದಾರರ ಕೂಟ ಅಂತಂದ್ ಹೇಳ್ತೀವಲ್ಲ, ಚಹಲ್ಗಾನಿ ಪದ್ಧತಿಯನ್ನ ಸ್ಟಾರ್ಟ್ ಮಾಡ್ತಾನ.
ಎಸ್, ಅದಾದ ನಂತರ ನೆಕ್ಸ್ಟ್ ಇವನು ಎರಡು ನಾಣ್ಯಗಳನ್ನ ಜಾರಿಗೆ ತಗೊಂಡ್ಬರ್ತಾನ, ಟಂಕಾ ಮತ್ತು ಜಿತಾಲ್ ಅಂತಂದೇಳಿ. ಟಂಕಾ ಮತ್ತು ಜಿತಾಲ್ ಅನ್ನೋ ಎರಡು ಕಾಯಿನ್ಸ್ ಗಳನ್ನ ಜಾರಿಗೆ ತಗೊಂಡ್ ಬರ್ತಾನ. ಇಷ್ಟು ನೆನ್ಪಿಟ್ಕೊಳ್ರಿ ಯಾರ ಬಗ್ಗೆ ಅಂತಂದ ಹೇಳಿದ್ರ ಇಲ್ತಮಿಶ್ ಬಗ್ಗೆ. ಆಮೇಲೆ ನೆಕ್ಸ್ಟ್ ಬಲ್ಬನ್. ಈ ಚಹಲ್ಗಾನಿ ಪದ್ಧತಿಯನ್ನ ರದ್ದು ಮಾಡಿದಂತ ವ್ಯಕ್ತಿ ಯಾರಂತಂದ ಹೇಳಿದ್ರೆ ಗಿಯಾಸುದ್ದೀನ್ ಬಲ್ಬನ್ ಅಂತಂದ ಹೇಳ್ತೀವಿ. ಆಮೇಲೆ ರಕ್ತದ ನೀತಿಯನ್ನ ಜಾರಿಗೆ ತಗೊಂಡು ಬಂದವನು, ಐರನ್ ಅಂಡ್ ಬ್ಲಡ್ ಅಂತಂದ ಹೇಳ್ತೀವಿ, ಅದನ್ನ ತಗೊಂಡ್ ಬಂದವ್ರು ಯಾರಂತಂದ ಹೇಳಿದ್ರೆ ಇವ್ರೆ ಅಂತಂದ ಹೇಳ್ತೀವಿ. ಆಮೇಲೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಇವ್ರ ಟೈಮ್ ಅಲ್ಲಿ ಭೂಮಿಯನ್ನ ವರ್ಗೀಕರಣ ಮಾಡ್ತಾರ. ಅದರಲ್ಲಿ ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಪೋಲಜ್ ಅಂತಂದ ಹೇಳ್ತೀವಿ. ಈ ಕ್ವಶನ್ಸ್ ಗಳನ್ನ ತುಂಬಾ ಸಾರಿ ಕೇಳಿದಾರ. ಪೋಲಜ್ ಅಂತಂದ ಹೇಳಿದ್ರೆ ಪ್ರತಿ ವರ್ಷ ಕೃಷಿ ಮಾಡುವಂತಹ ಭೂಮಿಯನ್ನ ಪೋಲಜ್ ಅಂತಂದ ಹೇಳಿ ಕರೀತಾ ಇದ್ರು. ಸೊ ಕೃಷಿ ಮಾಡುವಂತಹ ಭೂಮಿಯನ್ನ ಪ್ರತಿ ವರ್ಷ ಕೃಷಿ ಮಾಡ್ಬೇಕಲ್ಲ ಅಂತ ಭೂಮಿಯನ್ನ ಪೋಲಜ್ ಅಂತಂದ ಹೇಳಿ ಕರಿತಾ ಇದ್ರು. ನೆಕ್ಸ್ಟ್ ಸೆಕೆಂಡ್ ವರ್ಡ್ ಬರುತ್ತ ಪರೌತಿ ಅಂತಂದ ಹೇಳಿ. ಸೆಕೆಂಡ್ ವರ್ಡ್ ಯಾವ್ದು ಬರುತ್ತ? ಪರೌತಿ ಅಂತಂದ ಹೇಳಿ ಬರುತ್ತ. ಪರೌತಿ ಅಂತಂದ ಹೇಳಿದ್ರೆ 1-2 ವರ್ಷದವರೆಗೂ ಬೀಡು ಬಿಡುವ ಭೂಮಿ. ಈಗ 1-2 ವರ್ಷದವರೆಗೂ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಅಲ್ಲಿ ಬೆಳಿನ ಬೆಳೆಯಂಗಿಲ್ಲ, ಹಂಗ ಬಿಟ್ಟು ಬಿಡ್ತೀವಿ. ಸೊ 1-2 ವರ್ಷದವರೆಗೂ ಬೀಡು ಬಿಟ್ಟಂತಹ ಭೂಮಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪರೌತಿ ಅಂತಂದ ಹೇಳಿ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದಂತಂದ ಹೇಳಿದ್ರೆ ಚಾಚರ್ ಅಂತಂದ ಹೇಳಿ ಬರುತ್ತೆ. ಥರ್ಡ್ ಒನ್ ಯಾವ್ದಂದ್ರೆ ಚಾಚರ್ ಅಂತಂದ ಹೇಳಿದ್ರೆ 3-4 ವರ್ಷದವರೆಗೂ ಬೀಡು ಬಿಟ್ಟಂತ ಭೂಮಿ, ಅಲ್ಲಿ ಏನು ಬೆಳೆಯಂಗಿಲ್ಲ, ಹಂಗ ಬಿಟ್ಬಿಟ್ಟಿರ್ತೀವಿ 3-4 ವರ್ಷ ಗಂಟ್ಲೆ, ಅದನ್ನ ಚಾಚರ್. ಅದಾದ ನಂತರ ಲಾಸ್ಟ್ ಅಂತಂದ ಹೇಳಿ ಬರುತ್ತ ಬಂಜರ್ ಭೂಮಿ ಅಂತಂದೇಳಿ. ಬಂಜರ್ ಭೂಮಿ ಅಂತಂದ ಹೇಳಿದ್ರೆ 5 ವರ್ಷಕ್ಕಿಂತ ಜಾಸ್ತಿ ಎಲ್ಲಾದ್ರೂ ಅಲ್ಲಿ ಬೆಳಿಲಿಲ್ಲ, ಹಂಗ ಬಿಟ್ಟಿದ್ರಿ ಅಂತಂದ ಹೇಳಿದ್ರ ಅದನ್ನ ನಾವು ಬಂಜರ್ ಭೂಮಿ ಅಂತಂದ ಹೇಳಿ ಕರಿತೀವಿ. ಇವು ಟೋಟಲ್ ಆಗಿ ಏನಂತಂದ ಹೇಳಿದ್ರ ಮೊಘಲರ ಕಾಲದಲ್ಲಿ ಭೂಮಿಯನ್ನ ಡಿವೈಡ್ ಮಾಡ್ತಾ ಇದ್ರು. ಆಮೇಲೆ ಅಲ್ಲಿ ಎಷ್ಟು ತಗೊಂತಾ ಇದ್ರು ಅಂತಂದ ಹೇಳಿದ್ರೆ ಕಂದಾಯವನ್ನ 1/3 ಭಾಗದಷ್ಟು ಕಂದಾಯವನ್ನ ತಗೊಂತಾ ಇದ್ರು. ಆಮೇಲೆ ಅಕ್ಬರ್ನ ಪ್ರಸಿದ್ಧ ಸೇನಾಧಿಪತಿ ಯಾರಂತಂದ ಹೇಳಿದ್ರ ರಾಜ ಮಾನ್ಸಿಂಗ್. ಸೊ ಬೈರಮ್ ಖಾನ್ ಆದ ನಂತರ ಅವ್ರ ಮಾಮ ಬೈರಮ್ ಖಾನ್ ಮುಗಿದ ನಂತರ ನೆಕ್ಸ್ಟ್ ಅವರಲ್ಲಿ ಅಕ್ಬರ್ನ ಪ್ರಸಿದ್ಧ ಸೇನಾಧಿಪತಿ ಯಾರಾದ್ರೂ ಆಗಿದ್ರು ಅಂತಂದ ಹೇಳಿದ್ರ ರಾಜ ಮಾನ್ಸಿಂಗ್ ಆಗಿದ್ರು. ನೆಕ್ಸ್ಟ್ ಅಕ್ಬರನು ಯಾವ ಪ್ರಾಂತ್ಯದ ಮೇಲಿನ ತನ್ನ ವಿಜಯದ ನೆನಪಿಗಾಗಿ ಫತೇಪುರ್ ಸಿಕ್ರಿ ಒಳಗಡೆ ಬುಲಂದ ದರ್ವಾಜ ನಿರ್ಮಾಣ ಮಾಡ್ತಾ ಅಂತಂದೇಳಿ. ಯಾವ್ದ್ರ ಮೇಲೆ ಅಂದ್ರೆ ಗುಜರಾತ್ ಮೇಲೆ ದಾಳಿ ಮಾಡಿದಾಗ 1573 ಒಳಗಡೆ ಅಕ್ಬರ್ ಇದ್ದವೇನ್ ಮಾಡ್ತಂದ್ರೆ ಗುಜರಾತಿನ ಮೇಲೆ ದಾಳಿ ಮಾಡಿ ಫತೇಪುರ್ ಸಿಕ್ರಿ ಒಳಗಡೆ ಒಂದು ಗೇಟ್ ಅನ್ನ, ಒಂದು ಡೋರ್ ಅನ್ನ ನಿರ್ಮಾಣ ಮಾಡ್ತಾನ. ತುಂಬಾ ದೊಡ್ಡದಾಗಿರೋ ಡೋರ್ ಈ ತರ. ಸೊ ಹಿಂಗ್ ಬರ್ತೈತೆ. ಸೊ ಅದು ಫತೇಪುರ್ ಸಿಕ್ರಿ ಅಂತಂದ ಹೇಳ್ತೀವಿ. ಫತೇಪುರ್ ಸಿಕ್ರಿ ಒಳಗಡೆ ಬುಲಂದ ದರ್ವಾಜ ಅಂತಂದ ಹೇಳಿದ್ರೆ ಬಾಗಿಲ ಅಲ್ಲ. ಸೊ ಟೋಟಲ್ ಆಗಿ ಇದು ಎಷ್ಟು ಐತೆ ಅಂತಂದ ಹೇಳಿದ್ರೆ 176 ಅಡಿ. ಸೊ 176 ಅಡಿ ಅತಿ ಎತ್ತರದ ಪ್ರವೇಶ ದ್ವಾರಗಳಲ್ಲಿ ಇದು ಒಂದಾಗೈತೆ. ಇದು ಎಲ್ಲೈತೆ ಅಂತಂದ ಹೇಳಿದ್ರೆ ಉತ್ತರ ಪ್ರದೇಶದ ಆಗ್ರಾ ಬಳಿ. ಸೊ ಉತ್ತರ ಪ್ರದೇಶದ ಬಳಿ ಆಗ್ರಾ ಹತ್ರ ಒಂದ್ ಏನ್ ಮಾಡ್ತಂದ್ರೆ ಫತೇಪುರ್ ಸಿಕ್ರಿ ನಗರವನ್ನ ಸ್ಥಾಪನೆ ಮಾಡ್ತಾನ ಯಾರು? ಅಕ್ಬರ್. ಅಲ್ಲಿ ಬುಲಂದ ದರ್ವಾಜವನ್ನ ಸ್ಥಾಪನೆ ಮಾಡ್ತಾನ. ನೆಕ್ಸ್ಟ್ ಇನ್ನೊಂದ್ ಪಾಯಿಂಟ್ ಬರುತ್ತ್ರಿ ಸರ್, ಇದೇನ್ರಿ ಫತೇಪುರ್ ಸಿಕ್ರಿ ಇಷ್ಟ್ಯಾಕ್ ಇಂಪಾರ್ಟೆಂಟ್ ಐತ್ರಿ ಅಂತಂದೇಳಿ. ಯಾಕಂತಂದ ಹೇಳಿದ್ರೆ ಇಲ್ಲಿ ಪಂಚ್ ಮಹಲ್ ಅಂತಂದ ಹೇಳಿ ಒಂದು ಅರಮನೆ ಬರುತ್ತೆ. ಏನು? ಪಂಚ್ ಮಹಲ್ ಅನ್ನೋ ಒಂದು ಅರಮನೆ ಬರುತ್ತೆ. ಆಮೇಲೆ ಅಕ್ಬರ್ನ ಪ್ರಿಯ ರಾಣಿ ಯಾರಂತಂದ ಹೇಳಿದ್ರೆ ಜೋಧಾಬಾಯಿ. ಸೊ ರಜಪೂತರ ಒಬ್ಬ ರಾಜಕುಮಾರಿ ಇದ್ದವಳು ಅಕ್ಬರ್ನ ಮದ್ವೆ ಆಗ್ತಾಳ. ಸೊ ಜೋಧಾಬಾಯಿ ಅಂತಂದೇಳಿ. ಸೊ ಜೋಧಾಬಾಯಿ ಅರಮನೆ ಕೂಡ ಎಲ್ಲಿ ಕಟ್ಟಿಸ್ತಾನ ಅಂತಂದ ಹೇಳಿದ್ರೆ ಫತೇಪುರ್ ಸಿಕ್ರಿ ಒಳಗಡೆ ಕಟ್ಟಿಸ್ತಾನ. ಅಂದ್ರೆ ಹೊಸ ಒಂದು ನಗರವನ್ನ ಸ್ಥಾಪನೆ ಮಾಡ್ಬಿಟ್ಟು ಸಪರೇಟ್ ಆಗಿ ಇಡ್ತಾನೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದ ಹೇಳಿದ್ರೆ ನಗರವನ್ನ ಸ್ಥಾಪನೆ ಮಾಡಿ ಆದ ನಂತರ 1571ರಿಂದ 1585 ಅಕ್ಬರ್ ಇದ್ದವನ್ ಏನ್ ಮಾಡ್ತಾನಂದ್ರ ಫತೇಪುರ್ ಸಿಕ್ರಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂತಾನ. 1571ರಿಂದ 1585 ಇದು ಫತೇಪುರ್ ಸಿಕ್ರಿ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ನೆಕ್ಸ್ಟ್ ಏನ್ ಬರುತ್ತ? ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ಕೆಲವೊಂದು ಕ್ವಶನ್ಸ್ ಗಳು ಬರ್ತಾವ. ಎಸ್, ಇದ್ರಲ್ಲಿ ಯಾವ ಕರೆಕ್ಟ್? ಸರಿ, 2 ಕರೆಕ್ಟ್ ಆಗ್ತಾವ. ಸೊ ಗೌತಮಿ ಪುತ್ರ ಶಾತಕರ್ಣಿಯನ್ನ ಏನಂತ ಕರಿತಾ ಇದ್ರು? ಏಕ ಬ್ರಾಹ್ಮಣ ಅಂತಂದ ಹೇಳಿ ಕರಿತಾ ಇದ್ರು, ಅಥವಾ ವಿಶಿಷ್ಟ ಬ್ರಾಹ್ಮಣ ಅಂತಂದ ಹೇಳಿ ಕರಿತಾ ಇದ್ರು. ಅವರನ್ನ ಕ್ಷತ್ರಿಯರ ದರ್ಪವನ್ನ ಅಳಿಸಿದವನು ಅಂತಂದ ಹೇಳಿ ಹೇಳ್ಕೊಂಡಿದಾರ. ಎಲ್ಲಾ ಕ್ಷತ್ರಿಯರನ್ನ ಅಂದ್ರೆ ದಕ್ಷಿಣ ಭಾರತದಲ್ಲಿರುವಂತ ಎಲ್ಲರನ್ನ ಸೋಲಿಸಿರ್ತಾನ. ಸೊ ಅದಕ್ಕೋಸ್ಕರ ಎಲ್ಲರನ್ನು ಸೋಲಿಸಿ ಎಲ್ಲಾ ಪ್ರದೇಶವನ್ನ ವಶಪಡಿಸ್ಕೊಳ್ತಾನ. ಈ ಕಡೆ ಸಮುದ್ರ, ಈ ಕಡೆ ಸಮುದ್ರ, ಈ ಕಡೆ ಸಮುದ್ರ, ಟೋಟಲ್ ಆಗಿ 3 ಸಮುದ್ರ. ತ್ರೈ ಸಮುದ್ರ ಇಲ್ಲಿವರೆಗೂ ದಾಳಿ ಮಾಡಿ ತನ್ನ ಕುದುರೆ ಇಲ್ಲಿರೋ ನೀರೆಲ್ಲ ಕುಡ್ದೈತಿ ಅಂತಂದ ಹೇಳಕ್ಕೆ ಬಿರುದ್ ಹೆಂಗ್ ತಗೊಂಡಾರ ನೋಡ್ರಿ. ಅಂದ್ರೆ 3 ಪ್ರದೇಶವನ್ನ ವಶಪಡಿಸಿಕೊಂಡ ಅಂತಂದ ಹೇಳಕ್ಕೆ ತ್ರೈ ಸಮುದ್ರ ಪಿತವಾಹನ ಅಂತಂದೇಳಿ. ತ್ರೈ ಸಮುದ್ರ ಪಿತವಾಹನ ಅಂತಂದೇಳಿ. ಅಂದ್ರೆ 3 ಸಮುದ್ರಗಳ ನೀರನ್ನ ಕುಡದಂತಹ ಕುದುರೆಯನ್ನ
ವಾಹನವಾಗಿ ಉಳ್ಳವನ ಯಾರಂದ್ರ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳಿ. ಸೊ ಈ ಬಿರುದನ್ನ ಕೊಡ್ತಾರ. ಅದಾದ ನಂತರ ಇವನಿಗೋಸ್ಕರ ಗೌತಮಿ ಪುತ್ರ ಶಾತಕರ್ಣಿಗೋಸ್ಕರ ಅವರ ಅಮ್ಮನಾದಂತಹ ಬಾಲಾಶ್ರೀ ಗೌತಮಿ ಅಂತಂದ್ ಹೇಳ್ತೀವಿ, ಅಥವಾ ಗೌತಮಿ ಬಾಲಾಶ್ರೀ ಅಂತಂದ್ ಹೇಳ್ತೀವಿ. ಗೌತಮಿ ಬಾಲಾಶ್ರೀ ಇವ್ರೇನ್ ಮಾಡ್ತಾರ ಅಂತಂದ್ ಹೇಳಿದ್ರ ಒಂದು ಶಾಸನವನ್ನ ಕೆತ್ತಿಸ್ತಾರ. ಅದನ್ನ ನಾವು ನಾಸಿಕ್ ಶಾಸನ ಅಂತಂದ್ ಹೇಳ್ತೀವಿ. ಇದ್ರೊಳಗಡೆ ಗೌತಮಿ ಪುತ್ರ ಶಾತಕರ್ಣಿಯ ಏನಿದಾವ ಸೈನಿಕ ಸಾಧನೆಗಳ ಬಗ್ಗೆ ಹೇಳುವಂತ ಇದಾವ. ಆಮೇಲೆ ನೆಕ್ಸ್ಟ್ ಇವನು ಶಾತವಾಹನರ ವಂಶದ 23ನೇ ದೊರೆ. ಇದ್ನು ಹಿಂಗೂ ಕೇಳ್ತಾರ ಅವನು ಈಗ ಚೇಂಜ್ ಆಗೈತೆಲ್ಲ ಪ್ಯಾಟರ್ನ್. 23ನೇ ದೊರೆ ಇವನು. ಸೊ ಅದಾದ ನಂತರ ಇನ್ನೊಬ್ಬನ್ ಬರ್ತಾನಲ್ಲ ಇದು ಶಾತವಾಹನರಲ್ಲಿ ಹಾಲ ಅಂತಂದೇಳಿ, ಇವನು 17ನೇ ದೊರೆ. ಗಾಥಾ ಸಪ್ತಶಹಿ ಅಂತಂದೇಳಿ, ಗಾಥಾ ಸಪ್ತಶತಿ ಅನ್ನೋ ಒಂದು ಕಾವ್ಯ, ಪ್ರೇಮ ಕಾವ್ಯ ಇರುವಂತಹ ಒಂದು ಗ್ರಂಥವನ್ನ ರಚನೆ ಮಾಡ್ತಾನ. ಸೊ ಹಾಲ ಅಂತಂದ್ ಹೇಳಿ ಬರ್ತಾನ. ಅದಾದ ನಂತರ ನೆಕ್ಸ್ಟ್ ಇವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಶಕರ ದೊರೆಯಾದಂತಹ ನಹಪಾನನ್ನ ಸೋಲಿಸ್ತಾನ. ಇದೊಂದು ಇಂಪಾರ್ಟೆಂಟ್. ಗೌತಮಿ ಪುತ್ರ ಶಾತಕರ್ಣಿ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ನಹಪಾನನ್ನ ಸೋಲಿಸ್ಬಿಟ್ಟು ನಾಣ್ಯಗಳನ್ನ ಮರು ಅಚ್ಚೆ ಹಾಕ್ತಾನ. ಸೊ ಅದೊಂದು ಪಾಯಿಂಟ್ ಬರುತ್ತ ನಹಪಾನ ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಇವನು ಏಕಬ್ರಾಹ್ಮಣ, ಇದಕ್ಕೋಸ್ಕರನ ಶಕರ ನಹಪಾನನ್ನ ಸೋಲಿಸಿ ಶಕಯವನ ಪಲ್ಲವ ನಿಸೂದನ ಅಂತಂದೇಳಿ ಬಿರುದೇನಂತಂದ ಹೇಳಿದ್ರೆ ಶಕರನ್ನ ಸೋಲಿಸ್ತಾನ, ಯವನರನ್ನ ಸೋಲಿಸ್ತಾನ, ನೆಕ್ಸ್ಟ್ ಪಲ್ಲವರನ್ನ ಸೋಲಿಸ್ತಾನ. ಅದಾದ ನಂತರ ನಿಸೂದನ ಅಂತಂದೇಳಿ ಇವ್ರನ್ನೆಲ್ಲಾ ಸೋಲಿಸ್ತಾನ ಅಂತಂದ್ ಹೇಳಕ್ಕೆ ಶಕಯವನ ಪಲ್ಲವ ನಿಸೂದನ ಅಂತಂದ್ ಹೇಳಿ ಒಂದು ಹೆಸರನ್ನ ಅವನಿಗೆ ಬಿರುದನ್ನ ಕೊಡ್ತಾರ. ಆಮೇಲೆ ಇವ್ರದ್ದು ರಾಜಧಾನಿ ಯಾವ್ದಾಗಿರುತ್ತೆ ಪೈತಾನ್ ಅಥವಾ ಪ್ರತಿಷ್ಠಾನ ಆಗಿರುತ್ತ. ಶಾತವಾಹನರದು ಸ್ಥಾಪಕ ಯಾರು ಅಂತಂದ್ ಹೇಳಿದ್ರೆ ಸಿಮುಖ ಅಂತಂದ್ ಹೇಳ್ತೀವಿ. ಇವರ ಸ್ಥಾಪಕ ಯಾರು? ಸಿಮುಖ ಅಂತಂದ್ ಹೇಳ್ತೀವಿ. ಆಮೇಲೆ ಇದ್ರಲ್ಲಿ ಇನ್ನೊಬ್ಬನ್ ಬರ್ತಾನ 1ನೇ ಶಾತಕರ್ಣಿ ಅಂತಂದ್ ಹೇಳಿ. ಇನ್ನೊಬ್ನ ಯಾರಂದ್ರ 1ನೇ ಶಾತಕರ್ಣಿ. ಅವನ ಪ್ರಿಯ ಹೆಂಡತಿ ಯಾರಂತಂದ್ ಹೇಳಿದ್ರ ನಯನಿಕಾ ಅಂತಂದ್ ಹೇಳ್ತೀವಿ. ನಯನಿಕಾ ಇವಳು ಏನ್ ಮಾಡ್ತಾ ಅಂತಂದ್ ಹೇಳಿದ್ರ 1ನೇ ಶಾತಕರ್ಣಿ ನಡೆಸಿರುವಂತಹ ದಂಡಯಾತ್ರೆಗಳ ಬಗ್ಗೆ ಒಂದು ಶಾಸನವನ್ನು ಹೊರಡಿಸ್ತಾಳ, ನಾನ್ಗಾಡ್ ಶಾಸನ ಅಂತಂದ್ ಹೇಳಿ. ಯಾವ್ದು? ನಾನ್ಗಾಡ್ ಶಾಸನ. ನೋಡ್ರಿ, ಗಂಡ ಯುದ್ಧ ಮಾಡಕ್ ಹೋಗಿರ್ತಾನ ಅಂತಂದ್ ಹೇಳ್ಬಿಟ್ಟು ಹೆಂಡತಿ ಏನ್ ಮಾಡ್ತಾಳ ಅಂತಂದ್ ಹೇಳಿದ್ರ ಅವ್ನ್ ಬರೋದ್ರೊಳಗಡೆ ಎಲ್ಲೆಲ್ಲಿ ಅವ್ನ್ ಗೆದ್ಕೊಂಡ್ ಬಂದಿದ ಅಂತಂದ್ ಹೇಳ್ಬಿಟ್ಟು ಒಂದು ನಾನ್ಗಾಡ್ ಶಾಸನವನ್ನ ಕೆತ್ತಿಸ್ತಾಳ. ಬಟ್ ಆದ್ರೆ ಇವಾಗಿನ ಹೆಂಡತಿರ್ ಹೆಂಗ್ ಮಾಡ್ತಿದಾರ ಅಂತಂದ್ ಹೇಳಿದ್ರೆ ಗಂಡ ಯಾವಾಗ ಮನಿಗ್ ಬರ್ತಾನ, ಯಾವಾಗ ಜಗಳ ಮಾಡ್ಯಾನ ಅವನ್ ಜೊತೆ ಅಂತಂದ್ ಹೇಳಿ ಕಾಯ್ತಿರ್ತಾರ. ಕರೆಕ್ಟ್ ಅಲ್ಲ? ಅದಕ್ಕೆ ಗಂಡ ಲೇಟ್ ಆಗಿ ಬರ್ತಿರ್ತಾವ, ಇಲ್ಲಾಂದ್ರೆ ಕುಡ್ಕೊಂಡ್ ಬಂದಿರ್ತಾವ ಗೊತ್ತಾಗೋಲ್ಲಂಗ. ಯಾಕಂದ್ರ ಸೌಂಡ್ ಕೇಳಿಸ್ಬಾರ್ದಲ್ಲ. ಒಂಥರ ಕುಡಿತಂತಂದ್ ಹೇಳಿದ್ರೆ ಎಲ್ಲ ಕಿವಿ ಕಣ್ಣ ಎಲ್ಲಾನು ಶಾಂತವಾಗಿರ್ತಾವ, ಏನು ಕೇಳ್ಸಂಗಿಲ್ಲ. ಅದಕ್ಕೋಸ್ಕರ ಅದಾದ ನಂತರ ನೆಕ್ಸ್ಟ್ ಅದಾದ ಆಕ್ಚುಲಿ ಏನಂತಂದ್ ಹೇಳಿದ್ರೆ ಅದೊಂದು ಯೂನಿವರ್ಸಲ್ ಪ್ರಾಬ್ಲಮ್ ಅದು. ಸೊ ಗಂಡ ಹೆಂಡತಿ ಆಕ್ಚುಲಿ ಹೆಂಡತಿರ್ ಜಗಳ ಏನಂತಂದ್ ಹೇಳಿದ್ರ ಬಹಳ ಅಂದ್ರ ಬಹಳ ಯೂನಿವರ್ಸಲ್ ಅದು. ನೀವ್ ನೋಡ್ರಿ, ಎಲ್ಲಿ ಎಲ್ಲಾರು ಏನ್ ಹೇಳ್ತಾರ ಅಂತಂದ್ ಹೇಳಿದ್ರೆ ನಾರ್ಮಲ್ ಆಗಿರ್ರಿ, ಹಂಗಿರ್ರಿ, ಹಿಂಗಿರ್ರಿ ಅಂತಂದ್ ಹೇಳ್ತಾರ. ಬಟ್ ಆದ್ರೆ ಹೆಂಡತಿ ಇದ್ದವಳು ಏನಂದ್ರೆ 1-2 ವರ್ಷ ಚೆನ್ನಾಗಿರ್ತಾಳ, 3ನೇ ವರ್ಷ ರುದ್ರಾವತಾರ ತಾಳ್ಬಿಡ್ತಾಳ ಅವಳು. ಸಡನ್ ಆಗಿ ಹೆಂಗ್ ಚೇಂಜ್ ಆಗುತ್ತೆ, ಏನಾಗುತ್ತೆ ಅನ್ನೋದ ಗೊತ್ತಾಗಂಗಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಮೊದ್ಲ ಅವ್ ಹುಲಿ ತರ ಇರ್ತಾನ, ಆಮೇಲೆ ಇಲಿ ಆಗ್ತಾನ ಅಂತಂದ ಹೇಳಿ. ಇದು ನಿಜ ಆಕ್ಚುಲಿ. ಇಲ್ಲ ಅಂತಂದ್ ಹೇಳಿದ್ರೆ ನೆಮ್ಮದಿ ಇರಾಕ್ ಬಿಡಂಗಿಲ್ಲ, ನೆಮ್ಮದಿಯಾಗಿ ಮಲ್ಕೊಳಕ್ ಬಿಡಂಗಿಲ್ಲ. ಈಗ ನೋಡ, ನೆಮ್ಮದಿಯಾಗಿ ಮಲ್ಕೊಂತಂದ್ ಹೇಳಿದ್ರೆ ಒಳಗಡೆ ಪಾತ್ರೆ ತಗೊಂಬಂದ್ ರಪ್ ಅಂತಂದ್ ಹೇಳಿದ್ರೆ ಸೌಂಡ್ ಮಾಡಿದ್ರೆ ಏನ್ ಮಾಡವ್? ನೀ ಎದಿ ಹೊಡ್ಕೊಂಡ್ ಸಾಯ್ತೀನಿ. ಸುಮ್ ಇರ್ಬೇಕಾಗತ್ತ, ಸುಮ್ ಇರ್ಬೇಕ. ಈಗ ನೋಡಿದ್ರಲ್ಲಿ ಎಲ್ಲ ಹೆಂಗ್ ಸಾಯಕತ್ತಾರ ಅಂತಂದ್ ಹೇಳಿ, ಹೆಂಗ್ ಕೊಲ್ಲಾಕತ್ತಾರ ಅಂತಂದ್ ಹೇಳಿ ಅದೊಂದು ಭಯ ಐತೆ ಇವಾಗ. ಆ ಅರ್ಧ ಭಯದ್ರೊಳಗಡೆ ಮದ್ವಿ ಮಾಡ್ಕೊಳಕ್ ಅಂಜಿಕ್ ಬರಾಕತ್ತೈತಿ. ಇಲ್ಲಿ ನೋಡ್ರಿ, ಚಾಂದ್ ಮಿನಾರ್ ಅಂತಂದ್ ಹೇಳ್ತೀವಿ. ಚಾಂದ್ ಮಿನಾರ್ ಎಲ್ಲೈತಿ ಅಂತಂದ್ ಹೇಳಿದ್ರ ದೌಲತಾಬಾದ್ ಒಳಗಡೆ ಐತಿ. ಚಾಂದ್ ಮಿನಾರ್ ಎಲ್ಲೈತಿ ಅಂತಂದ್ ಹೇಳಿದ್ರ ದೌಲತಾಬಾದ್ ಒಳಗಡೆ ಐತೆ. ಇದು ಎಲ್ಲಿ ಬರುತ್ತೆ? ದೌಲತಾಬಾದ್ ಮಹಾರಾಷ್ಟ್ರದೊಳಗಡೆ ಬರುತ್ತೆ. ಇಲ್ಲಿ ಮಹಾರಾಷ್ಟ್ರದೊಳಗಡೆ ಬರುತ್ತೆ. ಸರ್, ಈ ದೌಲತಾಬಾದ್ ಅಂದ್ರೆ ಏನ್ರಿ ಸರ್? ಮಹಾರಾಷ್ಟ್ರದೊಳಗಡೆ ಒಂದು ದೇವಗಿರಿ ಅಂತಂದ್ ಹೇಳ್ಬಿಟ್ಟು ಒಂದು ಸಾಮ್ರಾಜ್ಯ, ಅಂದ್ರ ಒಂದು ಸಿಟಿ ಇತ್ರಿ, ದೇವಗಿರಿ. ಈ ದೇವಗಿರಿಗೆ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಒಬ್ಬ ಮೂರ್ಖ ರಾಜ, ತುಘಲಕರ ಮೂರ್ಖ ರಾಜ ಮೊಹಮ್ಮದ್ ಬಿನ್ ತುಘಲಕ್ ಅಂತಂದ್ ಹೇಳ್ತೀವಿ. ಯಾರು? ಮೊಹಮ್ಮದ್ ಬಿನ್ ತುಘಲಕ್ ರೀ ದೆಹಲಿಯಿಂದ ಏನ್ ಮಾಡ್ತಾ ಅಂದ್ರ ದೇವಗಿರಿಗೆ ತನ್ನ ರಾಜಧಾನಿಯನ್ನ ಸ್ಥಳಾಂತರ ಮಾಡಿ ಈ ದೇವಗಿರಿಗೆ ಹೊಸ ನೇಮನ್ನ ಕೊಡ್ತಾನ, ದೌಲತಾಬಾದ್ ಅಂತಂದ್ ಹೇಳಿ. ನೆನ್ಪಿಟ್ಕೊಳ್ರಿ. ಆಮೇಲೆ ಸರ್, ಇದು ಚಾಂದ್ ಮಿನಾರನ್ನ ಯಾರು ನಿರ್ಮಾಣ ಮಾಡ್ತಾರ ಅಂತಂದ್ ಹೇಳಿದ್ರ 1445 1445 ಬಹಮನಿ ಸುಲ್ತಾನರ ಅಲ್ಲಾಹುದ್ದೀನ್ ಬಹಮನ್ ಶಾ ಇದ್ದವನ್ ಏನ್ ಮಾಡ್ತಾನ ಅಂತಂದ್ರೆ ಚಾಂದ್ ಮಿನಾರನ್ನ ನಿರ್ಮಾಣ ಮಾಡ್ತಾನ. ನೋಡ್ರಿ, ಬಹಮನಿ ಸುಲ್ತಾನರ ನಿರ್ಮಾಣ ಮಾಡ್ತಾರ ಚಾಂದ್ ಮಿನಾರನ್ನ.
ಚಾರ್ ಮಿನಾರ್, ಚಾಂದ್ ಮಿನಾರ್. ಚಾರ್ ಮಿನಾರ್ ಬೇರೆ, ಚಾಂದ್ ಮಿನಾರ್ ಬೇರೆ, ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಸರ್ ಇನ್ನೊಂದ್ರಿ, ಇಲ್ಲೇ ಕನ್ಫ್ಯೂಷನ್ಸ್ ಬೇಡ. ಚಾರ್ ಮಿನಾರ್ ಅಂತಂದ್ ಹೇಳಿ ಬರುತ್ತೆ. ಈ ಚಾರ್ ಮಿನಾರ್ ಎಲ್ಲಿ ಬರುತ್ತೆ ಅಂದ್ರೆ ಹೈದರಾಬಾದ್ ಒಳಗಡೆ ಬರುತ್ತೆ. ಇಲ್ಲಿ ಹೈದರಾಬಾದ್ ಒಳಗಡೆ ಬರುತ್ತೆ. ಇದನ್ನ ಯಾರು ನಿರ್ಮಾಣ ಮಾಡ್ತಾರೆ ಅಂದ್ರೆ ಕುಲಿ ಕುತುಬ್ ಶಾ ಅಂತಂದ್ ಹೇಳಿ. ಇದನ್ನ ನಿರ್ಮಾಣ ಮಾಡಿದವನು ಕುಲಿ ಕುತುಬ್ ಶಾ ಅಂತಂದ್ ಹೇಳಿ. ಆ ಯಾವಾಗ ಅಂತಂದ್ರೆ 1591ರಲ್ಲಿ 1591ರೊಳಗಡೆ ಇದು ಮಾಡ್ತಾನ. ಇಷ್ಟು ಪ್ರಾಪರ್ ಆಗಿ ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಉಳಿದಿದ್ದೆಲ್ಲ ಗೊತ್ತಿದಾವ. ದೆಹಲಿ ಏನೈತೆ ಅಂದ್ರೆ ಯಮುನಾ ನದಿ ದಡದಲ್ಲಿ ಐತೆ. ಅದಾದ ನಂತರ ಹೈದರಾಬಾದ್ ಯಾವ್ದು ನದಿ ದಡದಲ್ಲಿ ಐತೆ? ಮೂಸಿ ದಡದಲ್ಲಿ ಐತೆ. ಈ ಮುಸಿ ನದಿ ಎಲ್ಲಿ ಹೋಗಿ ಸೇರುತ್ತೆ? ಕೃಷ್ಣಾ ನದಿ ಹೋಗಿ ಸೇರುತ್ತೆ. ಎಲ್ಲಿ ಹೋಗಿ ಸೇರುತ್ತೆ? ಕೃಷ್ಣಾ ನದಿಗೆ ಹೋಗಿ ಸೇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭೂ ಕಂದಾಯ ಪದ್ಧತಿಗಳು ಮತ್ತು ಜಾರಿಗೆ ತಂದಂತಹ ಪ್ರದೇಶಗಳು ಅಂತಂದೇಳಿ. ನಾ ನಿಮಗ್ ಕ್ಲಿಯರ್ ಆಗಿ ಹೇಳಿದೀನಿ ಎರಡದ್ರ ಬಗ್ಗೆ. ಸರ್ ಯಾವ್ಯಾವ ಅಂತಂದ ಹೇಳಿದ್ರೆ, ಈ ತರ ನಮ್ಮ ಭಾರತ ದೇಶ ಇಲ್ಲಿ ನೋಡ್ರಿ, ಈ ಪ್ರದೇಶದ ಒಳಗಡೆ ಚಂದ ತೆಗಿತಾನಲ್ಲ ಭಾರತ ದೇಶ, ಅದು ಪ್ರಾಕ್ಟೀಸ್ ಆಗಿಬಿಟ್ಟೈತೆ ಎಕ್ಸಾಮ್ ಬರ್ದು ಬರೋದು. ಇಲ್ಲಿ ನೋಡ್ರಿ, ಸೊ ಇಲ್ಲಿ ಏನಂತಂದ್ರೆ ಬಂಗಾಳದ ಪ್ರದೇಶ ಅಂತಂದ ಹೇಳ್ತೀವಲ್ಲ, ಈ ಬಂಗಾಳದ ಪ್ರದೇಶದೊಳಗಡೆ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಗೊಂಡು ಬರ್ತಾರ. ಈ ಬಂಗಾಳದ ಪ್ರದೇಶದಲ್ಲಿ ಯಾವ್ಯಾವ ಕಂಡು ಬರ್ತಾವ ಅಂತಂದ್ರೆ ವೆಸ್ಟ್ ಬೆಂಗಾಲು, ಅದಾದ ನಂತರ ಬಿಹಾರು, ಇನ್ನೊಂದ್ ಯಾವ್ದಂತಂದ್ರೆ ಒಡಿಸ್ಸಾ. ಈ ಮೂರು ರಾಜ್ಯಗಳು ಇವಾಗಿಂದು, ಅದನ್ನ ಬಂಗಾಳ ಪ್ರದೇಶ ಜಮೀನ್ದಾರಿ ಪದ್ಧತಿಯನ್ನ ಯಾರ್ ಜಾರಿಗೆ ತಗೊಂಡು ಬರ್ತಾರಂದ್ರ ಲಾರ್ಡ್ ಕಾರ್ನ್ ವಾಲಿಸ್. 1793ರಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಇದ್ದವನು ಜಾರಿಗೆ ತಗೊಂಡು ಬರ್ತಾನ. ಫಸ್ಟ್ ಒನ್ ಬಂಗಾಳದ ಪದ್ಧತಿ ಅಂತ ಹೇಳಿ. ಅಂದ್ರ ಜಮೀನ್ದಾರರು ರೈತರಿಂದ ಟ್ಯಾಕ್ಸ್ ಅನ್ನ ಇಸ್ಕೊಂಡು ಬ್ರಿಟಿಷರಿಗೆ ಕಟ್ಟುವಂತ ಪದ್ಧತಿ, ಜಮೀನ್ದಾರಿ ಪದ್ಧತಿ. ನೆಕ್ಸ್ಟ್ ಬರುತ್ತ್ರಿ ಸರ ರೈತವಾರಿ ಪದ್ಧತಿ ಅಂತಂದೇಳಿ. ರೈತವಾರಿ ಪದ್ಧತಿ ಅಂತಂದ ಹೇಳಿದ್ರ ಇದನ್ನ ಮದ್ರಾಸ್ ಬೊಂಬೈ ಪ್ರದೇಶದೊಳಗಡೆ, ಈ ಪ್ರದೇಶದೊಳಗಡೆ ಜಾರಿಗೆ ತಗೊಂಡ್ಬರ್ತಾರ ನಮ್ ಕಡೆ ಸೈಡ್. ಸೊ ನಮ್ ಕಡೆ ಸೈಡ್ ಏನಂತಂದ್ರೆ ರೈತವಾರಿ ಪದ್ಧತಿಯನ್ನ ಜಾರಿಗೆ ತಗೊಂಡು ಬರ್ತಾರ 1820ರೊಳಗಡೆ. 1820ರೊಳಗಡೆ ಯಾರಂತಂದ್ರೆ ಥಾಮಸ್ ಮನ್ರೋ ಅಂತಂದೇಳಿ. ಥಾಮಸ್ ಮನ್ರೋ ಅಂತಂದೇಳಿ ಇವನ್ ಏನ್ ಮಾಡ್ತಾನಂದ್ರ ರೈತವಾರಿ ಪದ್ಧತಿಯನ್ನ ಜಾರಿಗೆ ತಗೊಂಡು ಬರ್ತಾನ. ಅಂದ್ರೆ ಇಲ್ಲಿ ಜಮೀನ್ದಾರರೆಲ್ಲ ಇರಂಗಿಲ್ಲ, ಡೈರೆಕ್ಟ್ ಆಗಿ ರೈತರ ಏನಂದ್ರೆ ಬ್ರಿಟಿಷರಿಗೆ ಹೋಗಿ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ರೈತನೇ ಮಾಲೀಕನಾಗಿರ್ತಾನ, ಭೂಮಿಯ ಮಾಲೀಕ. ಬಟ್ ಅದ್ರ ಜಮೀನ್ದಾರರ ಒಳಗಡೆ ಭೂಮಿಯ ಮಾಲೀಕ ಯಾರಾಗಿರ್ತಾರ? ಜಮೀನ್ದಾರರಾಗಿರ್ತಾರ. ಅವ್ರಲ್ಲಿ ಹೋಗ್ಬಿಟ್ಟು ರೈತರು ಕೆಲಸ ಮಾಡ್ಬೇಕು ಅಂತಂದೇಳಿ ನೀವು ಮೂವಿ ಒಳಗಡೆ ಎಲ್ಲ ನೋಡಿರ್ತಾರಲ್ಲ, ಅದು ಕರೆಕ್ಟ್. ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ ಅಂತ ಬರುತ್ತೆ. ಇದು ಪಂಜಾಬ್ ಪ್ರದೇಶದೊಳಗಡೆ. ಈ ಪಂಜಾಬ್ ಪ್ರದೇಶದೊಳಗಡೆ, ಈಗೇನ್ ಪಾಕಿಸ್ತಾನದೊಳಗಡೆ, ಈ ಪಂಜಾಬ್ ಪ್ರದೇಶದಲ್ಲಿ ಏನ್ ಮಾಡ್ತಾರ ಅಂದ್ರ ಮಹಲ್ವಾರಿ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಈ ಮಹಲ್ವಾರಿ ಪದ್ಧತಿಯನ್ನ 1822ರಲ್ಲಿ ಹೋಲ್ಟ್ ಮೆಕೆಂಜಿ ಅಂತಂದೇಳಿ, ಹೋಲ್ಟ್ ಮೆಕೆಂಜಿ ಅನ್ನೋನ್ ಜಾರಿಗೆ ತಗೊಂಡ್ ಬರ್ತಾನ. ಇದು ಡಿಫ್ರೆಂಟ್ ಆಗಿರೋದು ಮಹಲ್ವಾರಿ ಪದ್ಧತಿ. ಇಲ್ಲಿ ಮಹಲ್ವಾರಿ ಒಳಗಡೆ ಏನಂತಂದ್ರೆ ಇಡೀ ಗ್ರಾಮ ಏನಂತಂದ್ರೆ ಜಂಟಿಯಾಗಿ, ಇಡೀ ಹೋಲ್ ಗ್ರಾಮ ಏನಂತಂದ್ರೆ ಜಂಟಿಯಾಗಿ, ಅಂದ್ರೆ ನಾವೇನ್ ಈ ಬ್ರಿಟಿಷರ್ ಏನಂತಾರೆ ಎಲ್ಲಾರ ತಕ್ಕ ನಮ್ಗೆ ಇಸ್ಕೊಳಕ್ ಆಗುದಿಲ್ಲ. ಕಂಪ್ಲೀಟ್ ಆಗಿ ಇದೊಂದ್ ನಿಮ್ದು ಗ್ರಾಮ ಐತಲ್ಲ, ಇದೊಂದು ಮಹಲ್, ಇದು ನೀವ್ ಎಲ್ರು ಸೇರ್ಬಿಟ್ಟು ಏನಂದ್ರೆ ಟ್ಯಾಕ್ಸ್ ಕಟ್ಬೇಕು ಇಷ್ಟ ಅಂತಂದ ಹೇಳಿ. ಸೊ ಆ ತರ ಒಂದ್ ಸಿಸ್ಟಮ್ ಮಹಲ್ವಾರಿ ಸಿಸ್ಟಮ್ ಅಂತಂದ ಹೇಳ್ತೀವಿ. ಇಲ್ಲಿ ಮದ್ರಾಸ್ ಬಾಂಬೆ ಪ್ರದೇಶ ಐತಲ್ಲ, ಅಂದ್ರೆ ಮೈಸೂರು ಪ್ರಾಂತ್ಯದೊಳಗಡೆ ಕೂಡ ರೈತವಾರಿ ಪದ್ಧತಿನೇ ಐತ, ನೆನ್ಪಿಟ್ಕೊಳ್ರಿ. ಮೈಸೂರು ಪ್ರದೇಶದಲ್ಲೂ ಕೂಡ ಯಾವ್ದಿತ್ತು? ರೈತವಾರಿ ಪದ್ಧತಿನ ಬರುತ್ತ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಯಾವ್ದು ಗಾಂಧೀಜಿ ಅವ್ರದ್ದು ಮೇಲೆ ಪ್ರಭಾವ, ಯಾವ ಲೇಖಕರ ಕೃತಿಗಳು ಗಾಂಧೀಜಿ ಅವರ ಮೇಲೆ ಪ್ರಭಾವ ಬೀರಿ ಸತ್ಯಾಗ್ರಹ ಚಳವಳಿಯನ್ನ ಪ್ರಾರಂಭ ಮಾಡೋಕೆ ಪ್ರೇರೇಪಣೆ ಮಾಡುದು ಅಂತಂದ ಹೇಳಿ. ಸೊ ಯಾರದಂತಂದ ಹೇಳಿದ್ರೆ ABD ಅಂತಂದ ಹೇಳ್ತೀವಿ. ABD ಇವಂಗ್ ಬೇರೆ ಕೆಲ್ಸಾನ ಇಲ್ಲ. ಇವನ್ ಬಿಟ್ಟು ನೋಡ್ರಿ, ಲಿಯೋ ಟಾಲ್ಸ್ಟಾಯ್ ಬರೆದಿರುವಂತ ಕೃತಿ, ಜಾನ್ ರಸ್ಕಿನ್ ಅನ್ನೋ ಒಬ್ಬನ್ ಬರೆದಿರೋ ಕೃತಿ, ಆಮೇಲೆ ರಾಯ್ ಚಂದ್ ಬಾಯ್ ಅಂತಂದ ಹೇಳಿ ಬರೆದಿರುವಂತ ಕೃತಿ. ಈ ಎಲ್ಲಾ ಕೃತಿಗಳನ್ನ ನೋಡ್ಬಿಟ್ಟು ಇವನ್ಗೆ ಏನಾಗತ್ತಂದ್ರ ಚಳುವಳಿಗಳನ್ನ ಮಾಡ್ಬೇಕಂತಂದ ಹೇಳಿ ಮನಸ್ಸು ಬರುತ್ತೆ. ಆಮೇಲೆ ನಾವು ಇವನ್ ಬಗ್ಗೆ ಸ್ಟಡಿ ಮಾಡ್ಬಿಟ್ಟು ಎಕ್ಸಾಮ್ ಅಲ್ಲಿ ನಾವು ಬರಿಬೇಕು. ನಮಗೆ ಎಷ್ಟು ಹಿಂಸೆ ಆಗ್ತಿರ್ಬೇಕು ಇವಾಗ. ಅಹಿಂಸೆ ಮಾಡಿ ಚಳುವಳಿಗಳನ್ನ ಮಾಡಿ ನಮ್ಗೆ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಸ್ವಾತಂತ್ರ್ಯ ತಂದು ಕೊಡ್ತಾರ. ಈಗ ಇವನ್ನೆಲ್ಲ ಕಲಿಬೇಕಲ್ಲ, ನಮ್ಗೆ ಎಷ್ಟು ಹಿಂಸೆ ಆಗ್ತಿರ್ತೈತಿ ಇವಾಗ. ಅದನ್ನ ಹೆಂಗ್ ಯಾರು ಹೇಳೋದು ಅದನ್ನೆಲ್ಲ? ನೋಡ್ರಿ, ಜಾನ್ ರಸ್ಕಿನ್ ಅವ್ರು ಬರ್ದಿರುವಂತ ಒಂದು ಕೃತಿ ಯಾವ್ದಂತ ಹೇಳಿದ್ರೆ ಅನ್ ಟು ದಿ ಲಾಸ್ಟ್ ಅಂತಂದೇಳಿ ನೆನ್ಪಿಟ್ಕೊಡ್ರಿ. ಅನ್ ಟು ದಿ ಲಾಸ್ಟ್ ಅಂತಂದೇಳಿ ಒಂದ್ ಕೃತಿ ಬರುತ್ತೆ. ಎಷ್ಟು ರೈಮಿಂಗ್ ಚೆನ್ನಾಗೈತೆ. ಅವ ಹಿಂಸೆಯಿಂದ ಚಳವಳಿ ಮಾಡಿದ್ರೆ ಈಗ ನಮ್ಗೆ ಎಷ್ಟು ಹಿಂಸೆ ಆಗೈತೆ ಅಂತಂದೇಳಿ. ನನ್ನಲ್ಲಿ ಒಬ್ಬ ಕವಿ ಇದಾನ, ಅಡಿಗ್ ಕುತ್ಕೊಂಡಿದ್ದಾವ ಅಷ್ಟೇ.
ಎಸ್, ನೆಕ್ಸ್ಟ್ ನೋಡ್ರಿ ಪಾಯಿಂಟ್ ಗಳನ್ನ ಡಿಸ್ಕಷನ್ ಮಾಡೋಣ. ಗಾಂಧೀಜಿಯವರ ರಾಜಕೀಯ ಗುರು ಯಾರಂತಂದೇಳಿ, ರಾಜಕೀಯ ಗುರು ಯಾರಂತಂದ ಹೇಳಿದ್ರ ಗೋಪಾಲ ಕೃಷ್ಣ ಗೋಖಲೆ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳಿದ್ರ ಗೋಪಾಲ ಕೃಷ್ಣ ಗೋಖಲೆ ಅವರು ಗಾಂಧೀಜಿ ಅವರ ಗುರು ಆಗಿರ್ತಾರ. ಅದಾದ ನಂತರ ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ 1904 ಮೊದಲ ಆಶ್ರಮವನ್ನ ಸ್ಥಾಪನೆ ಮಾಡ್ತಾರ. ಎಲ್ಲಿ? ಸೌತ್ ಆಫ್ರಿಕಾದೊಳಗಡೆ. ಅದನ್ನ ನಾವು ಫಿನಿಕ್ಸ್ ಆಶ್ರಮ ಅಂತ ಕರಿತೀವಿ. ಫಿನಿಕ್ಸ್ ಆಶ್ರಮ ಅಂತಂದೇಳಿ ಸೌತ್ ಆಫ್ರಿಕಾದಲ್ಲಿ, ಇಲ್ಲಿ ಇಂಡಿಯಾದಲ್ಲೆಲ್ಲ. ಯಾರು? ಮಹಾತ್ಮ ಗಾಂಧೀಜಿ. ಮಹಾತ್ಮ ಅಲ್ಲ, ಜಸ್ಟ್ ಗಾಂಧೀಜಿ. ಮಹಾತ್ಮ ಗಾಂಧೀಜಿ. ಎಸ್, ಹಂಗ ಅನ್ಕೊಟ್ರು, ಮಹಾತ್ಮ ಗಾಂಧೀಜಿ. ಅದಾದ ನಂತರ ನೆಕ್ಸ್ಟ್ ಇವರು ಸತ್ಯ ಅಹಿಂಸೆ ಅಂತಂದ ಹೇಳ್ಬಿಟ್ಟು ಚಳುವಳಿಗಳನ್ನ ಮಾಡ್ತಾರ. ಈಗ ನೆಕ್ಸ್ಟ್ ಎರಡನೇ ಆಶ್ರಮವನ್ನ ಸ್ಥಾಪನೆ ಮಾಡ್ತಾರ ಇಂಡಿಯಾದೊಳಗಡೆ. ಇಂಡಿಯಾದಲ್ಲಿ ಫಸ್ಟ್ ಅಂತಂದ ಹೇಳ್ತೀವಿ 1917ರಲ್ಲಿ ಅಹಮದಾಬಾದ್ ಹತ್ರ ಸಬರ್ಮತಿ ಆಶ್ರಮ ಅಂತಂದೇಳಿ. ಸಬರ್ಮತಿ ಆಶ್ರಮ ಅಂತಂದೇಳಿ. ಈಗ ಕೆಲವೊಂದು ನಿಮ್ಗ ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಈಗ ಒಂದು ಸಿರೀಸ್ ಬಂದೈತೆ ನೋಡ್ರಿ. ಅದ್ರ ನಮ್ಗೆ ಹೆಂಗ್ ಚೇಂಜಸ್ ಆಯ್ತು ಅಂತಂದೇಳಿ. ಫ್ರೀಡಮ್ ಫೈಟ್ ಸಮಥಿಂಗ್ ಏನೋ ಐತಿ, ಹಿಂದಿ ಒಳಗಡೆ ಬಂದೈತೆ. ಬಹಳ ಡೀಟೇಲ್ ಆಗಿ ಕೊಟ್ಟಿದಾರ ಜವಾಹರ್ಲಾಲ್ ನೆಹರು ಬಗ್ಗೆ, ಗಾಂಧೀಜಿ ಅವ್ರ ಬಗ್ಗೆ ಥಿಂಗ್ಸ್ ಗಳು. ಆಮೇಲೆ ನೆಕ್ಸ್ಟ್ ಕೆಲವೊಂದು ಟಾಕ್ಸ್ ಗಳನ್ನ ನೋಡ್ರಿ. ಕೆಲವೊಂದ್ ಏನಂತಂದ ಹೇಳಿದ್ರ ಪಾಡ್ಕಾಸ್ಟ್ ಗಳು ಬರ್ತಾವ. ಆ ಪಾಡ್ಕಾಸ್ಟ್ ಗಳಲ್ಲಿ ಕೆಲವೊಂದು ತತ್ವಜ್ಞಾನಿಗಳಾಗಿರ್ಬೋದು, ತುಂಬಾ ಶಾನ್ಯರವರು, ತುಂಬಾ ರಿಸರ್ಚ್ ಮಾಡಿರುವಂತವ್ರು, ಕೆಲವೊಂದು ಪರ್ಸನ್ ಗಳು ಏನ್ ಮಾಡ್ತಾರ ಅಂದ್ರ ನಮ್ ಫ್ರೀಡಮ್ ಫೈಟ್ಸ್ ಗಳ ಬಗ್ಗೆ ಹೇಳ್ತಾರ. ಇದ್ರಲ್ಲಿ ಒಂದು ಪಾಯಿಂಟ್ ಏನ್ ಬಂದೈತೆ ಅಂತಂದ ಹೇಳಿದ್ರ ಮಹಾತ್ಮ ಅಂತ ಹಿಂಗ್ ಕೆಲವೊಂದು ಫೋಟೋಗಳಲ್ಲಿ ಬರ್ತಾವ ಸಪರೇಟ್ ಆಗಿ. ಇವ್ರೇನ್ ಮಾಡ್ತಾರ ಅಂತಂದ ಹೇಳಿದ್ರೆ ಬಂಗಾಳದಿಂದ ಹಿಡ್ಕೊಂಡು ಸಬರ್ಮತಿ ಆಶ್ರಮದವರೆಗೂ ಟೆಲಿಫೋನ್ ಇತ್ತು. ಟೆಲಿಫೋನ್ ಆ ಟೈಮ್ ಅಲ್ಲಿ ಯಾರಿಗೂ ಟೆಲಿಫೋನ್ ಇರ್ಲಿಲ್ಲ. ಮಹಾತ್ಮ ಗಾಂಧೀಜಿ ಅವರು ಡೈರೆಕ್ಟ್ ಆಗಿ ಬ್ರಿಟಿಷರ ಜೊತೆ ಮಾತಾಡ್ತಾ ಇದ್ರು ಅಂತಂದ್ ಹೇಳಿ ಒಂದು ವಾದ ಆಯ್ತ. ಅದಾದ ನಂತರ ಮಹಾತ್ಮ ಅಂತಂದ್ ಹೇಳಿ ತುಂಬಾ ಫೇಮಸ್, ಕಂಪಲ್ಸರಿ ನೀವು ಮಹಾತ್ಮ ಅಂತ ಕರಿಲೇಬೇಕು ಗಾಂಧೀಜಿಗೆ ಅಂತಂದ್ ಹೇಳಿ ರೂಲ್ಸ್ ಗಳನ್ನ ಜಾರಿಗೆ ತಂದವ್ರು ಬ್ರಿಟಿಷರು. ಯಾಕ ಅವ್ರ ಅಷ್ಟೊಂದು ಫೇಮಸ್ ಆಗಿದ್ರೆ ಆಟೋಮೆಟಿಕ್ ಆಗಿ ಬರ್ತಿತ್ತಲ್ಲ ಮಹಾತ್ಮ ಅಂತಂದ್ ಹೇಳಿ. ಈಗ ನೋಡ್ರಿ ನಮ್ಮ ಹೀರೋಗ್ ಬಂದಿಲ್ಲ, ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಬಂದೈತಲ್ಲ. ಈಗ ನೋಡ್ರಿ ಭಗತ್ ಸಿಂಗ್ ಎಷ್ಟು ಫೇಮಸ್ ಅದಾರ ಇವಾಗ ಅವರು. ಹಂಗ್ ಬರ್ತಿತ್ತಲ್ಲ. ಬಟ್ ಆದ್ರೆ ಅವ್ರ ಏನ್ ಮಾಡ್ತಾರಂದ್ರೆ ಬ್ರಿಟಿಷರು ಒಡೆದು ಆಳುವ ನೀತಿ ಅನ್ನೋ ಒಂದ್ ತಗೊಂಡಿರ್ತಾರಲ್ಲ, ಅದಕ್ಕೋಸ್ಕರ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಮಾತಾಡಿದಂತಂದ್ ಹೇಳಿದ್ರೆ ನಮ್ ತೆರೆಯನ್ ಕೂದಲೆಲ್ಲ ಹೋಗ್ತಾವ, ಆಲ್ರೆಡಿ ಹೊಂಟಿದಾವ್. ಹ ಅದ್ರ ಬಗ್ಗೆ ಮಾತಾಡಬಾರ್ದು. ಸ್ಟಡಿ ಮಾಡ್ಬೇಕು, ಎಕ್ಸಾಮ್ ಪಾಸ್ ಆಗ್ಬೇಕು, ಅದಾದ ನಂತರ ನೆಕ್ಸ್ಟ್ ಹೋಗ್ತಾ ಇರ್ಬೇಕು. ಎಸ್, ಇದಾದ ನಂತರ ಕೆಲವೊಂದು ಚಳವಳಿಗಳನ್ನ ಸ್ಟಾರ್ಟ್ ಮಾಡ್ತಾರೋ ಯಾರೋ ಮಹಾತ್ಮ ಗಾಂಧೀಜಿ ಅವರು. ನಾನು ಇವಾಗ ಜಸ್ಟ್ ಚಳವಳಿಗಳ ಹೆಸರು ಹೇಳ್ತೀನಿ, ಅದು ಯಾವ್ಯಾವ ವರ್ಷ ಅಂತಂದ್ ಹೇಳಿ ನೀವ ಹೇಳ್ರಿ. ಚಂಪಾರಣ್ಯ ಸತ್ಯಾಗ್ರಹ ಅಂತಂದ್ ಹೇಳಿ ಬರುತ್ತ. ಒಂದು ನೀಲಿ ಬೆಳೆಯನ್ನ ಬೆಳಿಬೇಕು ಅಂತ, ಅದೊಂದು ಡ್ರಗ್ಸ್ ಬೆಳಿ ಅಂತಂದ್ ಹೇಳಿ ಬ್ರಿಟಿಷರು ತುಂಬಾ ಫೋರ್ಸ್ ಮಾಡ್ತಿರ್ತಾರ. ಅದಕ್ಕೋಸ್ಕರ ಒಂದು ಚಳವಳಿ ನಡೆಯುತ್ತೆ, ಚಂಪಾರಣ್ಯ. ಆಮೇಲೆ ನೆಕ್ಸ್ಟ್ ಅಹಮದಾಬಾದ್ ಮಿಲ್ ಸತ್ಯಾಗ್ರಹ ಅಂತಂದೇಳಿ. ಅಹಮದಾಬಾದ್ ಒಳಗಡೆ ಒಂದು ಕಾಟನ್ ಮಿಲ್ ಫ್ಯಾಕ್ಟ್ರಿ ಇರುತ್ತೆ. ಆ ಫ್ಯಾಕ್ಟ್ರಿ ಒಳಗಡೆ ಕರೆಕ್ಟ್ ಆಗಿ ರಜಾ ಕೊಡಂಗಿಲ್ಲ. ಆಮೇಲೆ ನೆಕ್ಸ್ಟ್ ಪೇಮೆಂಟ್ ಕೊಡಂಗಿಲ್ಲ. ಎಲ್ಲಾ ಕಾರ್ಮಿಕರು ಏನ್ ಮಾಡಿರ್ತಾರ ಅಂತಂದ್ ಹೇಳಿದ್ರ ಸೇರ್ಬಿಟ್ಟು ಆಲ್ರೆಡಿ 1 ತಿಂಗಳಿಂದನೋ ಅಥವಾ 2 ತಿಂಗಳಿಂದನೋ ಅಥವಾ 10 ದಿನದನೋ ಸ್ಟಾರ್ಟ್ ಮಾಡಿರ್ತಾರ ಅವ್ರು ಪಾಪ ಚಳುವಳಿಯನ್ನ. ಈ ಮಹಾತ್ಮ ಗಾಂಧೀಜಿ ಅಲ್ಲಿ ಹೋಗ್ಬಿಟ್ಟು ನಾನ್ ನಿಮ್ಗೆ ನ್ಯಾಯ ಕೊಡಿಸ್ತೇನೆ ಅಂತಂದ್ರೆ ಹೋಗಿ ಹೇಳಿ ನಿಂತ್ಕೊಂಡು ಹೋಗಿ ಹೇಳ್ದಾವ್. ಸೊ ಅದು ಅಹಮದಾಬಾದ್ ಮಿಲ್ ಸತ್ಯಾಗ್ರಹ. ಅದನ್ನ ಯಾರು ಮಾಡಿದ್ರು? ಮಹಾತ್ಮ ಗಾಂಧೀಜಿ ಮಾಡಿದ್ರು ಅಂತ ಹೇಳಿ. ಹೋಗ್ಲಿ. ಅದಾದ ನಂತರ ನೆಕ್ಸ್ಟ್ ಅಸಹಕಾರ ಚಳವಳಿ ಅಂತ ಬರುತ್ತ. ಅಸಹಕಾರ ಚಳವಳಿ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತ ಅಂತಂದ್ ಹೇಳಿದ್ರೆ ದಂಡಿ ಮೆರವಣಿಗೆ ಅಂತಂದ್ ಹೇಳಿ ಬರುತ್ತ. ಆಮೇಲೆ ನೆಕ್ಸ್ಟ್ ಕಾನೂನು ಭಂಗ ಚಳವಳಿ. ಇವೆರಡು ಒಂದೇ, ಕಾನೂನು ಭಂಗ ಚಳವಳಿ, ದಂಡಿ ಮೆರವಣಿಗೆ ಎರಡು ಆಲ್ಮೋಸ್ಟ್ ಸೇಮ್ ಬರುತ್ತ. ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಚಳವಳಿ ಅಂತಂದೇಳಿ, ಕ್ವಿಟ್ ಇಂಡಿಯಾ ಚಳವಳಿ ಅಂತಂದೇಳಿ. ಸೊ ಇವೇನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಾಗ್ತಾವ. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ ಇನ್ನು. ಇಲ್ಲಿ ನೆನ್ಪಿಟ್ಕೊಳ್ರಿ, 1920ರೊಳಗಡೆ ಅಸಹಕಾರ ಚಳವಳಿ ಅಂದ್ರೆ ಬ್ರಿಟಿಷರಿಗೆ ನೀವ್ ಯಾರು ಹೆಲ್ಪ್ ಮಾಡಕ್ ಹೋಗ್ಬೇಡ್ರಿ, ಸಹಾಯ ಮಾಡಕ್ ಹೋಗ್ಬೇಡ್ರಿ ಅಂತಂದ್ ಹೇಳಿ ಒಂದು ಚಳವಳಿ ಸ್ಟಾರ್ಟ್ ಆಗತ್ತ. ಅಸಹಕಾರ ಚಳವಳಿ 1920ರಲ್ಲಿ ಸ್ಟಾರ್ಟ್ ಆಗಿ ಅದು ನಡೀತಾ ಇರುತ್ತೆ 2-3 ವರ್ಷ ಗಂಟ್ಲೆ. ಏನ್ ಅಫೆಕ್ಟ್ ಆಗಂಗಿಲ್ಲ ಅದು ಬ್ರಿಟಿಷರಿಗೆ. ಹಂಗ್ ನಡೆಸ್ತಾ ಇರ್ತಾರ ನಮ್ಮ ಯಾರು MG ಅವರು, ಮಹಾತ್ಮ ಗಾಂಧೀಜಿ ಅವರು. ಅದಾದ ನಂತರ ನೆಕ್ಸ್ಟ್ ಈ ತರ ನಡೆದ ತಕ್ಷಣ 1922ರಲ್ಲಿ ನಮ್ ಕ್ರಾಂತಿಕಾರಿಗಳು ಇರ್ತಾರಲ್ಲ, ನಮ್ ಹೀರೋಗಳು ಕ್ರಾಂತಿಕಾರಿ ಭಗತ್ ಸಿಂಗ್, ರಾಜ್ಗುರು, ಇವ್ರು ಚಂದ್ರಶೇಖರ್ ಆಜಾದ್, ಇವ್ರ ಏನ್ ಮಾಡ್ತಾರಂದ್ರೆ ಇದ್ರಲ್ಲಿರೋ ಒಬ್ಬ ಪರ್ಸನ್ಸ್ ಏನ್ ಮಾಡ್ತಾರಂದ್ರ ಉತ್ತರ ಪ್ರದೇಶದ ಒಂದು ಪೊಲೀಸ್ ಠಾಣೆ ಚೌರಿ ಚೌರ ಅಂತಂದೇಳಿ. ಸೊ ಚೌರಿ ಚೌರ ಗೋರಖ್ಪುರದ ಒಂದು ಪ್ರದೇಶ ಚೌರಿ ಚೌರ ಅಂತಂದೇಳಿ. ಅಲ್ಲಿ ಹೋಗಿ ಬಾಂಬ್ ಹಾಕಿ ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳನ್ನ ಕೊಂದಾಕ್ತಾರ.
ಇದನ್ನ ತಿಳ್ಕೊಂಡು ನೀವು ಹಿಂಸೆ ಮಾಡಿದಿರಿ ಅಂತಂದ್ ಹೇಳ್ಬಿಟ್ಟು ಮಹಾತ್ಮ ಗಾಂಧೀಜಿ ಅವ್ರು ಏನ್ ಮಾಡ್ತಾರ 1920ರಲ್ಲಿ ಸ್ಟಾರ್ಟ್ ಮಾಡಿರುವಂತ ಅಸಹಕಾರ ಚಳುವಳಿಯನ್ನ ಸ್ಟಾಪ್ ಮಾಡ್ತಾರೆ. ಯಾಕೆ ಸ್ಟಾಪ್ ಮಾಡ್ಬೇಕಿತ್ತು? ಅವ್ರೇನೋ ಅವ್ರ ಪಾಡಿಗೆ ನಡೆಸ್ತಾ ಇದ್ರಲ್ಲ, ಅವ್ರ ಪಾಡಿಗೆ ಮಾಡ್ತಾ ಇದ್ರು, ನೀ ಯಾಕೆ ಸ್ಟಾಪ್ ಮಾಡಿದ್? ನೀನ್ ನಡೆಸ್ಬೇಕಿತ್ಲಾ. ಹಾ, ಹಿಂಗ್ ಬರ್ತಾವ ನೋಡ್ರಿ ಇವ ಪಾಯಿಂಟ್ಸ್ ಗಳು. ಈಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಸತ್ರು ಅಂತ ಸ್ಟಾಪ್ ಮಾಡುದು, ಅಥವಾ ನಿನಗ ಹಿಂಸೆ ಆಗಾಯ್ತಂತ ಸ್ಟಾಪ್ ಮಾಡುದು, ಈ ತರ ಹಿಂಗ್ ಕ್ವಶನ್ಸ್ ಗಳು ಬಂದೇನಂದ್ರೆ ಡಿಬೇಟ್ ಗಳು ನಡೀತಾವ ಪಾಡ್ಕಾಸ್ಟ್ ಒಳಗಡೆ, ಅದ್ರಲ್ಲಿ ಇದ್ರಲ್ಲಿ. ಅವಾಗ ಕೆಲವೊಂದು ನಿಜ ಸ್ವರೂಪಗಳು ಹೊರಗಡೆ ಬರ್ತಾವ. ನಿಮಗೂ ಅನ್ಸಕತೈತಿಲ್? ಅನ್ಸಿದ್ರ ನೋಡ್ರಿ, ಅನ್ಸಿದ್ರ ಸುಮ್ ಅನ್ಕೊಳ್ಳೋದಷ್ಟ, ಮತ್ತೇನ್ ಹೇಳಂಗಿಲ್ಲ. ಶಿವಾಜಿಯ ಉತ್ತರಾಧಿಕಾರಿಗಳನ್ನ ನಾವು ಕಾಲಾನುಕ್ರಮದಲ್ಲಿ ಬರಿಬೇಕು. ಶಿವಾಜಿ ಆದ ನಂತರ ನೆಕ್ಸ್ಟ್ ಯಾರು ಬರ್ತಾರ ಅಂತಂದೇಳಿ. ಶಿವಾಜಿ ಆದ ನಂತರ ನೆಕ್ಸ್ಟ್ ಯಾರು ಬರ್ತಾರ ಅಂತಂದ್ರೆ ಅವ್ರ ಮಗ ಸಂಭಾಜಿ ಮಹಾರಾಜ್ ಅಂತಂದ್ರೆ ಛತ್ರಪತಿ ಸಂಭಾಜಿ ಮಹಾರಾಜ್ ಅಂತ ಹೇಳ್ತೇವೆ. ಛತ್ರಪತಿ ಶಿವಾಜಿ ಮಹಾರಾಜ್, ಛತ್ರಪತಿ ಸಂಭಾಜಿ ಮಹಾರಾಜ್ ಅಂತಂದೇಳಿ. ಛತ್ರಪತಿ ಅನ್ನೋ ಒಂದು ವರ್ಡ್ ಅವರೇ ಇಟ್ಕೊಂಡಿದ್ದಲ್ಲ, ಜನರು ಕೊಟ್ಟಿರುವಂತ ಒಂದು ವರ್ಡ್ ಅದು, ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಂದೇಳಿ. ಅವರಾದ ನಂತರ ಬರುವಂತ ವ್ಯಕ್ತಿ ಯಾರು? ಛತ್ರಪತಿ ಸಂಭಾಜಿ ಮಹಾರಾಜ್ ಬರ್ತಾರ. ಛತ್ರಪತಿ ಸಂಭಾಜಿ ಮಹಾರಾಜ್ ಆದ ನಂತರ ನೆಕ್ಸ್ಟ್ ಬರೋರು ಯಾರಂದ್ರ ರಾಜಾರಾಮ್ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಬರೋನು ಎರಡನೇ ಶಿವಾಜಿ. ನೆಕ್ಸ್ಟ್ ಯಾರಂತಂದ್ರೆ ಎರಡನೇ ಶಿವಾಜಿ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಬರೋರು ಯಾರಂತಂದ್ರೆ ಶಾಹು ಮಹಾರಾಜ್. ನೆಕ್ಸ್ಟ್ ಯಾರಂತಂದ್ರೆ ಶಾಹು ಮಹಾರಾಜ್ ಅಂತಂದ ಹೇಳಿದ್ವಿ. ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡ್ಕೊಳ್ಳೋಣ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಪಟ್ಟಾಭಿಷೇಕ ನಡೆಯುತ್ತೆ ಯಾವಾಗ? 1674. ಮೊದಲಿಂದ ಯುದ್ಧ ಮಾಡ್ತಿರ್ತಾರ, ಬಟ್ ಪಟ್ಟಾಭಿಷೇಕ ಆಗಿರಂಗಿಲ್ಲ. ಸೊ ಪಟ್ಟಾಭಿಷೇಕ ಆಗತ್ತ ಅಲ್ಲಿ, ಎಲ್ಲಿ ಅಂದ್ರೆ ರಾಯಗಢ ಕೋಟೆ ಒಳಗಡೆ. ಎಲ್ಲಿ? ರಾಯಗಢ ಕೋಟೆ ಒಳಗಡೆ ನಡೆಯುತ್ತ. ಸಂಭಾಜಿ ಯಾರಂತಂದ ಹೇಳಿದ್ರೆ ಛತ್ರಪತಿ ಶಿವಾಜಿಯವರ ಹಿರಿಯ ಮಗ. ಇವ್ರನ್ನ 1689 ಔರಂಗಜೇಬ್ ಕೊಲ್ತಾನ. ನೀವು ಮೂವಿ ನೋಡಿರ್ಬೋದು ನೀವು, ಸಂಭಾಜಿ ಮಹಾರಾಜರದು ಶಾಹು ಮೂವಿ. ವಿಕಿ ಕೌಶಲ್ ಸಖತ್ ಮಾಡಿದಾರೆ ಆಕ್ಟಿಂಗ್. ಸೊ ಅದು ಇಂಪಾರ್ಟೆಂಟ್ ಸಂಭಾಜಿ ಮಹಾರಾಜರ ಬಗ್ಗೆ. ಅದಾದ ನಂತರ ಶಿವಾಜಿಯ ಎರಡನೇ ಮಗ, ಸಂಭಾಜಿ ಮಹಾರಾಜನ್ ಕೊಂದ ನಂತರ ಯಾರು ಬರ್ತಾರ ಅಂತಂದ್ರೆ ರಾಜಾರಾಮ್ ಬರ್ತಾನ. ಶಿವಾಜಿಯ ಎರಡನೇ ಮಗ ಯಾರಂತಂದ್ರೆ ಸಾರಿ ಛತ್ರಪತಿ ಶಿವಾಜಿ ಮಹಾರಾಜರ ಎರಡನೇ ಮಗ ಯಾರಂತಂದ್ರೆ ರಾಜಾರಾಮ್ ಅಂತಂದೇಳಿ, ರಾಜಾರಾಮ್. ಸೊ ಇದು ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಯಾರು ಬರ್ತಾರ ಅಂತಂದ್ರೆ ತಾರಾಬಾಯಿ. ತಾರಾಬಾಯಿ ಇಂಪಾರ್ಟೆಂಟ್ ಆಗ್ತಾರ. ರಾಜಾರಾಮ್ ಅವರ ಪತ್ನಿ ತಾರಾಬಾಯಿ ಅಂತಂದೇಳಿ. ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಯಾಕಂದ್ರೆ ರಾಜಾರಾಮ್ ಇದ್ದಾಗ ನೆಕ್ಸ್ಟ್ ಅವ್ರು ಹೋದ ನಂತರ ತಾರಾಬಾಯಿ ಇದ್ದವ್ರು ಏನ್ ಮಾಡ್ತಾರ ಅಂದ್ರ ಆಳ್ವಿಕೆಯನ್ನ ಸ್ಟಾರ್ಟ್ ಮಾಡ್ತಾರ. ಅಂದ್ರ ಮರಾಠರ ಆಳ್ವಿಕೆಯನ್ನ ಸ್ಟಾರ್ಟ್ ಮಾಡಿ, ಯಾಕಂತಂದ ಹೇಳಿದ್ರೆ ಅವ್ರ ಮಗ ಎರಡನೇ ಶಿವಾಜಿ ಏನಂದ್ರ ಬಾಳ ಸಣ್ಣವಿರ್ತಾನ. ಸೊ ಅದ್ರಗೋಸ್ಕರ ಸಾಕು. ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್, ಶಿವಾಜಿಯವರ ಆಸ್ಥಾನದಲ್ಲಿ ಅಷ್ಟಪ್ರಧಾನರು ಇರ್ತಾರ. ಈಗ ಪಂಚಪ್ರಧಾನರು ಅಂತಂದ ಹೇಳಿ ಬರ್ತಾರ ಹೊಯ್ಸಳರಲ್ಲಿ. ಅಷ್ಟಪ್ರಧಾನರು ಬರ್ತಾರ ಇಲ್ಲ ಅಂತಂದ ಹೇಳಿದ್ರೆ 8 ಜನ ಮಂತ್ರಿಗಳು ಬರ್ತಾರ. ಸೊ ಅದರಲ್ಲಿ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿ, ಅವ್ರ ಆಸ್ಥಾನದಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ಟ್ರಾಂಗೆಸ್ಟ್ ಪರ್ಸನ್ ಯಾರಂತಂದ ಹೇಳಿದ್ರೆ ಪೇಶ್ವೆಗಳು. ಯಾರಂತಂದ್ರೆ ಪೇಶ್ವೆಗಳಂದ್ರ ಬಹಳ ಸ್ಟ್ರಾಂಗ್. ಅದರಲ್ಲಿ ಬಾಜಿರಾವ್, ಸೊ ಬಾಲಾಜಿ ಬಾಜಿರಾವ್, ಮಾಧವರಾವ್, ಇವರೆಲ್ಲ ಬರ್ತಾರ. ಅವ್ರ ಬಗ್ಗೆ ನೋಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಜೈನ ತೀರ್ಥಂಕರ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಜೈನರಲ್ಲಿ ಟೋಟಲ್ ಆಗಿ 24 ಜನ ತೀರ್ಥಂಕರ ಬರ್ತಾರ. ಈ 24 ಜನ ತೀರ್ಥಂಕರ ಸೊ ಬಂದ ನಂತರ ಇನ್ನೊಂದು ಜೈನ ಧರ್ಮದೊಳಗಡೆ 2 ಪ್ರಕಾರಗಳು. ಒಂದು ದಿಗಂಬರರು ಅಂತಂದೇಳಿ, ಇವರು ಡ್ರೆಸ್ ಗಳನ್ನ ಹಾಕಲ್ಲ, ನೆಕೆಡ್ ಇರ್ತಾರ. ಅದಾದ ನಂತರ ಇನ್ನೊಬ್ರು ಯಾರಂತಂದ್ರೆ ಶ್ವೇತಾಂಬರರು ಅಂತಂದೇಳಿ. ಈಗ ಚಂದ್ರಗುಪ್ತ ಮೌರ್ಯನ ಕಾಲದೊಳಗಡೆ ದಿಗಂಬರನ ಫಾಲೋವರ್ಸ್ ಯಾರು ಇರ್ತಾರ ಅಂತಂದ ಹೇಳಿದ್ರೆ, ಅಂದ್ರೆ ದಿಗಂಬರರು ಯಾರನ್ನ ಫಾಲೋ ಮಾಡ್ತಿರ್ತಾರ ಅಂತಂದ ಹೇಳಿದ್ರೆ ಭದ್ರಬಾಹುವನ್ನ ಫಾಲೋ ಮಾಡ್ತಿರ್ತಾರ. ಈ ಭದ್ರಬಾಹುವಿನ ಜೊತೆಗೆ ಚಂದ್ರಗುಪ್ತ ಮೌರ್ಯ ಶ್ರವಣ ಬೆಳಗೊಳಕ್ ಬರ್ತಾರೆ. ಇದು ನಿಮ್ಗೆಲ್ಲ ಗೊತ್ತೈತೆ. ಆಮೇಲೆ ಶ್ವೇತಾಂಬರರು ಯಾರಂತಂದ ಹೇಳಿದ್ರೆ ಸ್ಥೂಲಬಾಹು ಅಂತ ಹೇಳಿ ಒಬ್ಬ ಜೈನ ಸನ್ಯಾಸಿ. ಸೊ ಅವ್ರನ್ನ ಫಾಲೋ ಮಾಡ್ತಿರ್ತಾರ. ಈ ಪಾಯಿಂಟ್ ಅನ್ನ ಅಲ್ಲಿ ನೆನ್ಪಿಟ್ಕೋಬೇಕು. ಅಲ್ಲಿ ಆಮೇಲೆ ನೆಕ್ಸ್ಟ್ 24ನೇ ತೀರ್ಥಂಕರ ಆದ ನಂತರ ಇದು ಹೇಳ್ತಾ ಇದೀನಿ. 24ನೇ ತೀರ್ಥಂಕರ ಲಾಸ್ಟ್ ಯಾರಂತಂದ ಹೇಳಿದ್ರೆ ಮಹಾವೀರ ಅಂತಂದ ಹೇಳಿ. ಸೊ ಇವ್ರೇನಂತಂದ ಹೇಳಿದ್ರೆ ಲಾಸ್ಟ್ ಇವರು. ಆಮೇಲೆ 23ನೇದು ಯಾರು? 1ನೇ ತೀರ್ಥಂಕರ ನಿಮಗ್ ಗೊತ್ತೈತೆ. 1ನೇ ತೀರ್ಥಂಕರ ಯಾರಂತಂದ ಹೇಳಿದ್ರೆ ಅಜಿತನಾಥ ಅಂತಂದ ಹೇಳ್ತೀವಿ. ಯಾರು? ಅಜಿತನಾಥ ಅಂತಂದ ಹೇಳ್ತೀವಿ. ಇವ್ರದ್ದು ಚಿಹ್ನೆ ಯಾವ್ದಂತಂದ ಹೇಳಿದ್ರೆ ಎತ್ತು ಅಂತಂದ ಹೇಳ್ತೀವಿ. ಎತ್ತು, ಬುಲ್ ಅಂತಂದ ಹೇಳ್ತೀವಲ್ಲ, ಎತ್ತು. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರು ಬರ್ತಾರ ಅಂತಂದ ಹೇಳಿದ್ರೆ ಇಲ್ಲಿ ಅಜಿತನಾಥ ಅಂತಂದ ಹೇಳಿ. ಎಲ್ಲೈತಿ?
ಅಜಿತನಾಥ ಅಲ್ರು, ನಾನು ಆದಿನಾಥ ಅಥವಾ ಋಷಭನಾಥ ಅಂತಂದ್ ಹೇಳ್ತೀವಿ. ಹೆಸರುಗಳು ಕನ್ಫ್ಯೂಸ್ ಆಗ್ತಿದಾವ ನನಗೂ, ವಯಸ್ಸಾಗೈತಿ. ಋಷಭನಾಥ ಎತ್ತು ಅಂತಂದ್ ಹೇಳಿ, ಅಜಿತನಾಥ ಅಂತಂದ್ ಹೇಳಿ ಬರ್ತಾರ. ಇವರು ಎರಡನೇ ಅವರು. ಅಜಿತನಾಥ ಏನಂದ್ರೆ ಎರಡನೇ ತೀರ್ಥಂಕರು. ಇವ್ರದ್ದು ಚಿಹ್ನೆ ಯಾವ್ದಂದ್ರ ಆನೆ ಅಂತಂದ್ ಹೇಳ್ತೀವಿ. ಆಮೇಲೆ 23ನೇ ತೀರ್ಥಂಕರಾದಂತವ್ರ ಬಗ್ಗೆನೂ ನಾವು ಡಿಸ್ಕಷನ್ ಮಾಡೋಣ. ಅದ ನಂತರ 3ನೇ ತೀರ್ಥಂಕರ ಬರ್ತಾರ ಸಂಭವನಾಥ ಅಂತಂದ್ ಹೇಳಿ, ಇವ್ರದ್ದು ಚಿಹ್ನೆ ಕುದುರೆ ಅಂತಂದ್ ಹೇಳ್ತೀವಿ. ಆಮೇಲೆ ಪದ್ಮಪ್ರಭಾ ಅಂತಂದ್ ಹೇಳಿ 6ನೇದವ್ರು, ಇವ್ರದ್ದು ಚಿಹ್ನೆ ಏನಂತಂದ್ರೆ ಅದ್ರ ಕೆಂಪು ಕಮಲ. ನೆಕ್ಸ್ಟ್ 4ನೇ ಅವ್ರು ಯಾರಂತಂದ್ರೆ ಅಭಿನಂದನಾಥ ಅಂತಂದೇಳಿ, ಅವ್ರು ಏನಂತಂದ್ರೆ ಕಾಗೆ ಬರಂಗಿಲ್ಲ, ಕೋತಿ ಅಂತಂದ್ ಹೇಳ್ತೀವಿ. ಸೊ ಅವ್ರದ್ದೇನಂತಂದ್ರೆ ಕೋತಿ. ಆಮೇಲೆ 23ನೇ ತೀರ್ಥಂಕರ ಬರ್ತಾರ ಪಾರ್ಶ್ವನಾಥ ಅಂತಂದೇಳಿ. ಯಾರು? ಪಾರ್ಶ್ವನಾಥ ಅಂತಂದ್ ಹೇಳಿ ಬರ್ತಾರ. ನಿಮಗ್ ಗೊತ್ತಿರ್ಬೇಕು ಇವ್ರದ್ದು ಚಿಹ್ನೆ ಏನಂತಂದ್ ಹೇಳಿದ್ರ ಸರ್ಪ ಅಂತಂದ್ ಹೇಳ್ತೀವಿ. ಯಾವ್ದು? ಸರ್ಪ ಅಂತಂದೇಳಿ. ನೆಕ್ಸ್ಟ್ 24ನೇವರು ವರ್ಧಮಾನ ಮಹಾವೀರ. ಇವ್ರದ್ದು ಚಿಹ್ನೆ ಯಾವ್ದಂತಂದ್ ಹೇಳಿದ್ರ ಸಿಂಹ ಅಂತಂದ್ ಹೇಳ್ತೀವಿ. ಇವ್ರ ಚಿಹ್ನೆ ಯಾವ್ದು? ಸಿಂಹ. ಈ ರೀತಿಯಾಗಿರೋ ಕ್ವಶನ್ಸ್ ಗಳನ್ನ ಕೇಳ್ತಾರ. ಈಗ ನೋಡ್ರಿ, ಇನ್ನೊಂದು ಕ್ವಶನ್ ಬರುತ್ತೆ ಇಂಪಾರ್ಟೆಂಟ್. ಸರ್ 23ನೇ ತೀರ್ಥಂಕರ್ ಬರೋವರೆಗೂ ಟೋಟಲ್ ಆಗಿ ಎಷ್ಟು ಥಿಂಗ್ಸ್ ಗಳು ಇರ್ತಾವ ಅಂತಂದ್ ಹೇಳಿದ್ರೆ, ತತ್ವಗಳು ಇರ್ತಾವ ಅಂತಂದ್ ಹೇಳಿದ್ರೆ 4 ತತ್ವಗಳು ಇರ್ತಾವ್ರಿ. 4 ತತ್ವಗಳು. ಆ 4 ತತ್ವಗಳು ಯಾವ್ಯಾವ ಅಂತಂದ್ ಹೇಳಿದ್ರ ನೀವು ನನ್ನ ಕಮೆಂಟ್ ಅನ್ನ ಹಾಕ್ರಿ. ಅದಾದ ನಂತರ ಈ 5ನೇ ತತ್ವವನ್ನ ಯಾರು ಆಡ್ ಮಾಡ್ತಾರ ಅಂದ್ರ ವರ್ಧಮಾನ ಮಹಾವೀರರು ಯಾರು ಮಾಡ್ತಾರ, ಅದನ್ನ ನಾವು ಬ್ರಹ್ಮಚರ್ಯ ಅಂತ ಕರಿತೀವಿ. 5ನೇ ತತ್ವವನ್ನ ಸೇರಿಸಿದವ್ರು ಯಾರು? ಬ್ರಹ್ಮಚರ್ಯ ಅಂತಂದ್ ಹೇಳಿ ವರ್ಧಮಾನ ಮಹಾವೀರರು. ಆಮೇಲೆ ನೆಕ್ಸ್ಟ್ ಕೆಲವೊಂದು ಇನ್ನೊಂದು ಇಂಪಾರ್ಟೆಂಟ್ ಬರ್ತಾರ, ಅವ್ರ ಬಗ್ಗೆನು ಹೇಳ್ತೀನಿ. ಯಾರಂತಂದ್ ಹೇಳಿದ್ರೆ ನೇಮಿನಾಥ ಅಂತಂದ್ ಹೇಳಿ ಬರ್ತಾರ. ನೇಮಿನಾಥ ಅಂತಂದ್ ಹೇಳಿ ತೀರ್ಥಂಕರರು. ಇವ್ರು 22ನೇ ತೀರ್ಥಂಕರರು. ಇವ್ರದ್ದು ಶಂಖ ಅಂತಂದ್ ಹೇಳ್ತೀವಿ. ಇವ್ರ ಚಿಹ್ನೆ ಯಾವುದು? ಶಂಖ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದಾರ ಮಲ್ಲಿನಾಥ ಅಂತಂದ್ ಹೇಳಿ, 19ನೇ ಅವರು ಮಲ್ಲಿನಾಥ ಅಂತಂದ್ ಹೇಳಿ. ಇವ್ರದ್ದು ಏನಂದ್ರೆ ಕಳಶ ಅಂತಂದ್ ಹೇಳ್ತೀವಿ. ಇವ್ರದ್ದು ಚಿಹ್ನೆ ಯಾವುದು? ಕಳಶ ಅಂತಂದ್ ಹೇಳ್ತೀವಿ. ಎಸ್. ಆಮೇಲೆ ನೆಕ್ಸ್ಟ್ ನಾನ್ ಹೇಳ್ದಲ್ಲ ಇವಾಗ ತತ್ವಗಳು ಹೇಳ್ರಪ್ಪ ಅಂತಂದ್ ಹೇಳಿ, ಕೆಲವೊಂದ್ ಜನರಿಗೆ ಅದು ತ್ರಾಸ, ಅವ್ರಿಗೆ ಜಾಬ್ ಹಿಡಿಯೋದು ತ್ರಾಸ, ಅವ್ರಿಗೆ ಏನ್ ಮಾಡಕ್ ಬರಂಗಿಲ್ಲ. ಟೋಟಲ್ ಆಗಿ 5 ತತ್ವಗಳು ಬರ್ತಾವ. ಒಂದು ಅಹಿಂಸೆ, ಅದಾದ ನಂತರ ಸತ್ಯ, ಆಮೇಲೆ ಆಸ್ತೆಯ, ಅಪರಿಗ್ರಹ, ಬ್ರಹ್ಮಚರ್ಯ ಅಂತಂದೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮರಾಠರ ಬಗ್ಗೆ ಐತೆ, ಪೇಶ್ವೆಗಳ ಬಗ್ಗೆ ಐತೆ. ಅವ್ರ ಕಾಲಾನುಕ್ರಮದಲ್ಲಿ ಬರಿಬೇಕು ಅಂತಂದ್ ಹೇಳಿದಾರ. ಇಲ್ಲಿ ಬಾಲಾಜಿ ವಿಶ್ವನಾಥ್ ನಂತರ 1ನೇ ಬಾಜಿರಾವ್, 1ನೇ ಬಾಜಿರಾವ್ ಆದ ನಂತರ ಬಾಲಾಜಿ ಬಾಜಿರಾವ್ ಆದ ನಂತರ ಮಾಧವರಾವ್ ಬರ್ತಾರ. ಈಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಏನಂತಂದ್ರೆ ಬಾಲಾಜಿ ವಿಶ್ವನಾಥ್ ಅಂತಂದೇಳಿ ಪೇಶ್ವೆ ಹುದ್ದೆಯನ್ನ ವಂಶ ಪಾರಂಪರ್ಯಗೊಳಿಸಿದವರು ಇವರು. ಸೊ ಅಲ್ಲಿವರೆಗೂ ಪೇಶ್ವೆ ಹುದ್ದೆ ಏನಂದ್ರೆ ಯಾರು ಸ್ಟ್ರಾಂಗ್ ಇರ್ತಾರ ಅವ್ರಿಗೆ ಇರ್ತದೆ. ಬಟ್ ಆದ್ರೆ ಪೇಶ್ವೆ ಹುದ್ದೆಯನ್ನ ವಂಶ ಪಾರಂಪರ್ಯ ಮಾಡಿದವ್ರು ಯಾರಂದ್ರ ಬಾಲಾಜಿ ವಿಶ್ವನಾಥ್ ಅಂತಂದೇಳಿ. ಆಮೇಲೆ 1ನೇ ಬಾಜಿರಾವ್ ಅಂದ್ರು ಬಾಳ ಫೇಮಸ್. ಹಿಂದೂ ಪಾದ್ಶಾಹಿ ಅನ್ನೋ ಒಂದು ಕಲ್ಪನೆ ತಂದವರು. ಇಡೀ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ಬೇಕು ಅಂತಂದೇಳಿ ಕೇಸರಿ ಧ್ವಜ ಅಂತಂದ್ ಹೇಳಿದೆ. ಕೇಸರಿ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಪಾಲ್ಕೇಡ್ ಯುದ್ಧ ಅಂತಂದ್ ಹೇಳಿ ಬರುತ್ತ. 1ನೇ ಬಾಜಿರಾವ್ ಇದ್ದವನು ಹೈದರಾಬಾದ್ ನಿಜಾಮ್ನನ್ನ ಸೋಲಿಸ್ತಾನ. ಪಾಲ್ಕೇಡ್ ಯುದ್ಧ 1728ರೊಳಗಡೆ ಪಾಲ್ಕೇಡ್ ಯುದ್ಧ ಅಂತಂದ್ ಹೇಳಿ ಬರುತ್ತ. ಪಾಲ್ಕೇಡ್ ಯುದ್ಧ. ಈ ಯುದ್ಧದಲ್ಲಿ 1ನೇ ಬಾಜಿರಾವ್ ಇದ್ದವರು ಯಾರನ್ನ? ಹೈದರಾಬಾದ್ ನಿಜಾಮ್ನನ್ನ ಸೋಲಿಸ್ತಾರ. ಆಮೇಲೆ 1ನೇ ಬಾಜಿರಾವ್ ಅವರು ಲವ್ ಮಾಡಿ ಮದುವೆ ಆಗಿರೋ ಹೆಂಡತಿ ಯಾರಂದ್ರ ಮಸ್ತಾನಿ. ಬಾಜಿರಾವ್ ಅಂಡ್ ಮಸ್ತಾನಿ ಮೂವಿ ಐತ್ ನೋಡ್ರಿ, ಆ ತರ ಎಲ್ಲ ಬರಂಗಿಲ್ಲ, ಸೀನ್ ಇಲ್ಲ. ಅದನ್ನೆಲ್ಲ ಊಹೆ ಮಾಡ್ಕೊಂಡ್ ಮಾಡಿದಾರ, ಡಿಫ್ರೆಂಟ್ ಆಗೈತೆ. ಮಸ್ತಾನಿ. ಅದಾದ ನಂತರ ಇವ್ರ ಟೈಮ್ ಒಳಗಡೆ, ಸೊ ಈಗ ಪೇಶ್ವೆಗಳ ಆಳ್ವಿಕೆ ಟೈಮ್ ಅಲ್ಲಿ 1761ರೊಳಗಡೆ 3ನೇ ಪಾನಿಪತ್ ಕದನ ನಡೆಯುತ್ತೆ. ಯಾವುದು? 3ನೇ ಪಾನಿಪತ್ ಕದನ ನಡೆಯುತ್ತೆ. ಈ ಕದನದೊಳಗಡೆ ಮರಾಠ ಸಾಮ್ರಾಜ್ಯ ಯಾರನ್ನ ಎದುರು ಹಾಕೊಳ್ಳುತ್ತಂದ್ರ ಅಹಮ್ಮದ್ ಶಾ ಅಬ್ದಾಲಿಯನ್ನ. ಆಫ್ಘನ್ ದಾಳಿಕೋರ ಅಹಮ್ಮದ್ ಶಾ ಅಬ್ದಾಲಿಯನ್ನ ಎದುರು ಹಾಕೊಂತಾರ. ಸೊ ಇದರಲ್ಲಿ ಹೋರಾಟ ನಡೆಸಿದವ ಯಾರಂತಂದ್ರೆ ಸದಾಶಿವ್ ರಾವ್ ಬಾಹು ಅಂತಂದ್ ಹೇಳ್ತೀವಿ. ಇವ್ರ ಏನ್ ಮಾಡ್ತಾರ ಅಂದ್ರ ಅಹಮ್ಮದ್ ಶಾ ಅಬ್ದಾಲಿ ಜೊತೆ ಯುದ್ಧವನ್ನ ಮಾಡ್ತಾರ. ಆಮೇಲೆ ಕೊನೆಯ ಪೇಶ್ವೆ ಯಾರಂತಂದ್ ಹೇಳಿದ್ರೆ 2ನೇ ಬಾಜಿರಾವ್. ಕೊನೆಯ ಪೇಶ್ವೆ ಯಾರಂತಂದ್ ಹೇಳಿದ್ರೆ 2ನೇ ಬಾಜಿರಾವ್. 1818ರೊಳಗಡೆ 3ನೇ ಆಂಗ್ಲೋ ಮರಾಠ ಯುದ್ಧ ನಡೆದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾರ ಮರಾಠ ಸಾಮ್ರಾಜ್ಯ. ಅದೇ ಲಾಸ್ಟ್ ಯಾರು ಇರ್ತಾರ ಅಂದ್ರ 2ನೇ ಬಾಜಿರಾವ್ ಕೊನೆಯ ಪೇಶ್ವೆ ಆಗಿರ್ತಾರ. ಅಲ್ಲಿಗೆ ಪೇಶ್ವೆ ಹುದ್ದೆಗಳನ್ನ ರದ್ದು ಮಾಡಿ ಮರಾಠ ಸಾಮ್ರಾಜ್ಯವನ್ನ ತಮ್ಮ ವಶಕ್ಕೆ ತಗೊಂಡ್ಬಿಡ್ತಾರ ಬ್ರಿಟಿಷ್. ನೆಕ್ಸ್ಟ್ ನೋಡ್ರಿ, ಕುತುಬುದ್ದೀನ್ ಐಬಕ್ ಏನ್ ಮಾಡ್ತಾ ಅಂದ್ರ ಚೌಗನ್ ಅಂತಂದ್ ಹೇಳಿ ಪೋಲೋ ಆಟ ಅಂತಂದ್ ಹೇಳ್ತೀವಿ. ಆಟ ಆಡುವ ಕುದುರೆಯಿಂದ ಬಿದ್ದು ಸಾಯ್ತಾನ. ನೆಕ್ಸ್ಟ್ ಇಲ್ತಮಿಶ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಅನಾರೋಗ್ಯದಿಂದ ಸಾಯ್ತಾನ. ನೆಕ್ಸ್ಟ್ ಗಿಯಾಸುದ್ದೀನ್ ತುಗ್ಲಕ್, ಇವನು ಮಂಟಪವನ್ನ ಅಂದ್ರ ಮರದ ಮಂಟಪ ಕುಸಿದ್ ಬಿಟ್ಟು ಸಾಯ್ತಾನ. ಗಿಯಾಸುದ್ದೀನ್ ತುಗ್ಲಕ್.
ಅದಾದ ನಂತರ ನೆಕ್ಸ್ಟ್ ಇಬ್ರಾಹಿಂ ಲೋಧಿ ಏನಂದ್ರ ಯುದ್ಧದಲ್ಲಿ ಸಾಯ್ತಾನ. ಅದನ್ನ ನಾವು 1526 ಮೊದಲ ಪಾನಿಪತ್ ಕದನ ಅಂತ ಕರಿತೀವಿ. 1526 ಮೊದಲ ಪಾನಿಪತ್ ಕದನ ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ಕುತುಬುದ್ದೀನ್ ಐಬಕರ್ ಅವರನ್ನ ನಾವು ಗುಲಾಮಿ ಸಂತತಿಯ ಸ್ಥಾಪಕ ಅಂತಂದ ಹೇಳ್ತೀವಿ. ಇನ್ನೊಂದು ಲಾಖ್ ಬಕ್ಷ್ ಅಂತ ಕರಿತೀವಿ. ಅವನನ್ನ ಏನಂತ ಕರಿತೀವಿ ಅಂದ್ರ ಲಾಖ್ ಬಕ್ಷ್ ಅಂತಂದ ಹೇಳಿ ಕರಿತೀವಿ. ಆಮೇಲೆ ಇಲ್ತಮಿಶ್ ಬಗ್ಗೆ ನಾ ಆಲ್ರೆಡಿ ಹೇಳಿದೀನಿ. ಇವರು ಕುತುಬ್ ಮಿನಾರನ್ನ ಕಂಪ್ಲೀಟ್ ಮಾಡ್ತಾನ. ಕುತುಬುದ್ದೀನ್ ಐಬಕ್ ಕುತುಬ್ ಮಿನಾರನ್ನ ಸ್ಟಾರ್ಟ್ ಮಾಡ್ತಾನ, ಇವನ್ ಕಂಪ್ಲೀಟ್ ಮಾಡ್ತಾನ. ಆಮೇಲೆ ಟಂಕ ಮತ್ತು ಜಿತಾಲ್, ಟಂಕ ಆಮೇಲೆ ಇನ್ನೊಂದು ಯಾವ್ದಂದ್ರೆ ಜಿತಾಲ್, ಎರಡು ನಾಣ್ಯಗಳನ್ನ ಜಾರಿಗೆ ತಗೊಂಡು ಬರ್ತಾನ ಇಲ್ತಮಿಶ್. ಆಮೇಲೆ ಚಹಲ್ಗಾನಿ ಪದ್ಧತಿಯನ್ನ ಕೂಡ ಜಾರಿಗೆ ತಗೊಂಡು ಬರ್ತಾನ. ಇದಾದ ನಂತರ ನೆಕ್ಸ್ಟ್ ಇದನ್ನ ಪಾಯಿಂಟ್ಸ್ ಇಷ್ಟು. ಆಮೇಲೆ ನೆಕ್ಸ್ಟ್ ಇಲ್ತಮಿಶ್ ನ ಮಗಳಾದಂತಹ ರಜಿಯಾ ಸುಲ್ತಾನ್ ಅಂತಂದ್ ಹೇಳ್ತೀವಿ. ಇವಳು ಏನಂದ್ರ ದೆಹಲಿ ಸುಲ್ತಾನವನ್ನ ಆಳ್ವಿಕೆ ನಡೆಸಿದಂತಹ ಏಕೈಕ ಮಹಿಳೆ ಅಂತಂದ್ ಹೇಳಿ. ನೆಕ್ಸ್ಟ್ ಅಲ್ಲಾಹುದ್ದೀನ್ ಖಿಲ್ಜಿ ಬಗ್ಗೆ ನಿಮ್ಗೆ ನೆನಪಿರ್ಬೇಕು. ಅಲ್ಲಾಹುದ್ದೀನ್ ಖಿಲ್ಜಿ ತುಂಬಾ ದಾಳಿಗಳನ್ನ, ತುಂಬಾ ಯುದ್ಧಗಳನ್ನ ಮಾಡಿದಂತಹ ದೆಹಲಿ ಸುಲ್ತಾನ ಯಾರಂದ್ರ ಅಲ್ಲಾಹುದ್ದೀನ್ ಖಿಲ್ಜಿ. ಇವನ್ ಟೈಮ್ ಅಲ್ಲಿ ಅತಿ ಹೆಚ್ಚು ಮಾರುಕಟ್ಟೆ ಸುಧಾರಣೆ, ಅದಾದ ನಂತರ ನೆಕ್ಸ್ಟ್ ಕುದುರೆಗಳಿಗೆ ದಾಗ್ ಅಂತ ಹಾಕುವಂತ ಇದು ಪದ್ಧತಿ, ದಾಗ್ ಪದ್ಧತಿ. ಆಮೇಲೆ ನೆಕ್ಸ್ಟ್ ಸೈನಿಕರಿಗೆ ವೇತನವನ್ನ ಕೊಡೋದು, ಸ್ಯಾಲ್ರಿ ಕೊಡೋದು ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಅಂದ್ರ ಅಲ್ಲಾಹುದ್ದೀನ್ ಖಿಲ್ಜಿಯಿಂದ ಸ್ಟಾರ್ಟ್ ಆಗತ್ತ. ನಿಮ್ಗೆ ಇದು ಕೇಳ್ಬೋದು, ಸರ್ ಫಸ್ಟ್ ಯಾರ ಆಳ್ವಿಕೆ ನಡೆಸ್ ದೆಹಲಿ ಸುಲ್ತಾನರ ಆಳ್ವಿಕೆ? ಫಸ್ಟ್ ತುಗ್ಲಕ್ ಸಂತತಿ, ಸೆಕೆಂಡ್ ಯಾವ್ದಂತಂದ್ರೆ ಸಾರಿ ಫಸ್ಟ್ ಗುಲಾಮಿ ಸಂತತಿ, ನೆಕ್ಸ್ಟ್ ಖಿಲ್ಜಿ ಸಂತತಿ, ಅದಾದ ನಂತರ ಯಾವ್ದಂದ್ರೆ ತುಗ್ಲಕ್ ಸಂತತಿ, ಅದಾದ ನಂತರ ನೆಕ್ಸ್ಟ್ ಯಾವ್ದು ನಾಲ್ಕನೇದು ಸೈಯದ್ ಸಂತತಿ, ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಂದ್ರೆ ಐದನೇದ್ ಲೋಧಿ ಸಂತತಿ. ಇವನ್ನ ಕಾಲಾನುಕ್ರಮದಲ್ಲಿ ಬರೀರಿ ಅಂತಂದ್ ಹೇಳಿ ಕೂಡ ನಿಮಗ್ ಕೇಳಬಹುದು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಏಕೀಕರಣ ಸಮಯದಲ್ಲಿ ಮೈಸೂರು ರಾಜ್ಯದೊಂದಿಗೆ ವಿಲೀನಗೊಂಡಂತಹ ಬೊಂಬೈ ಕರ್ನಾಟಕದ ಪ್ರಾಂತ್ಯಗಳು ಯಾವ್ಯಾವ ಅಂತ ಹೇಳಿ ನಿಮಗ ಸಿಂಪಲ್ ಆಗಿ ನಾನು ಅರ್ಥ ಮಾಡಿಸ್ತೀನಿ. ನೀವು ನೆಕ್ಸ್ಟ್ ಏನಂದ್ರೆ ನೋಟ್ಸ್ ಮಾಡ್ಕೋಬೇಕು ಪ್ರಾಪರ್ ಆಗಿ. ಇಲ್ಲಿ ನೋಡ್ರಿ, ಇದನ್ನ ನಾವು ಬಂಗಾಳ ಪ್ರಾಂತ್ಯ ಅಂತ ಕರಿತೀವಿ. ಈ ಕಡೆ ಬರೋದನ್ನ ನಾವ್ ಏನಂದ್ರೆ ಇದು ಮದ್ರಾಸ್ ಪ್ರಾಂತ್ಯ. ಇದು ಮದ್ರಾಸ್ ಪ್ರಾಂತ್ಯ. ಇಲ್ಲೇನ್ ಬರುತ್ತಲ್ಲ, ಇಲ್ಲಿ ಮೇಲ್ಗಡೆ ಏನ್ ಬರುತ್ತಲ್ಲ, ಈ ಪ್ರಾಂತ್ಯವನ್ನ ನಾವು ಬಾಂಬೆ ಪ್ರಾಂತ್ಯ ಅಂತ ಕರಿತೀವಿ. ಕೆಲವೊಂದು ರಾಜ್ಯಗಳು ಏನಂತಂದ್ರೆ ಇಲ್ಲಿ ಮೈಸೂರು ಆಳ್ವಿಕೆ ನಡೆಸ್ತಾ ಇರುತ್ತ, ಮೈಸೂರು ಸಾಮ್ರಾಜ್ಯ. ಕೆಲವೊಂದು ಮದ್ರಾಸ್ ಪ್ರಾಂತ್ಯದಿಂದ ಬರ್ತಾವ, ಇನ್ ಕೆಲವೊಂದು ಎಲ್ಲಿಂದ ಬಾಂಬೆ ಪ್ರಾಂತ್ಯದಿಂದ ಬರ್ತಾವ. ನೆಕ್ಸ್ಟ್ ಇನ್ ಕೆಲವೊಂದು ಇಲ್ಲಿ ಮಿಡಲ್ ಐತಲ್ಲ, ಈ ಮಿಡಲ್ ಗ್ಯಾಪ್ ಒಳಗಡೆ ಇಲ್ಲಿ ಯಾರು ನಡೆಸ್ತಾ ಇರ್ತಾರಂದ್ರ ಹೈದರಾಬಾದ್ ಸುಲ್ತಾನ. ಆ ಭಾಗಗಳನ್ನ ನಾವು ಹೈದರಾಬಾದ್ ಕರ್ನಾಟಕದ ಭಾಗಗಳು ಅಂತಂದ್ ಹೇಳ್ತೀವಿ. ಟೋಟಲ್ ಆಗಿ ನೋಡ್ರಿ ಎಲ್ಲಾನು ನಿಮ್ಗೆ ಕೊಟ್ಬಿಟ್ಟೆ. ಸೊ ಇಷ್ಟು ಇಲ್ಲಿಂದ ಬೇರೆ ಬೇರೆ ಕನ್ನಡವನ್ನ ಮಾತನಾಡುವಂತ ಪ್ರದೇಶಗಳು ಎಲ್ಲಾ ಏಕೀಕರಣಗೊಂಡು ಒಂದು ಮೈಸೂರು ರಾಜ್ಯ ಅಂತಂದ್ ಹೇಳಿ ಸ್ಥಾಪನೆ ಆಗತ್ತ 1956ರಲ್ಲಿ. 1956 ನವೆಂಬರ್ 1ನೇ ತಾರೀಕು ಮೈಸೂರು ಸಾಮ್ರಾಜ್ಯ. ಸೊ ಟೋಟಲ್ ಆಗಿ ವಿಲೀನಗೊಂಡಂತ ಪ್ರದೇಶಗಳು ಯಾವ ಅಂತಂದ ಹೇಳಿದ್ರೆ ಮೈಸೂರು ಸಂಸ್ಥಾನದಿಂದ, ಆಮೇಲೆ ಬಾಂಬೆ ಕರ್ನಾಟಕ ಅಂತಂದ ಹೇಳಿ ಬಾಂಬೆಯಿಂದ ಬಂದಿರೋದು, ನೆಕ್ಸ್ಟ್ ಮದ್ರಾಸ್ ಪ್ರಾಂತ್ಯದಿಂದ ಬಂದಿರೋದು, ಆಮೇಲೆ ಕೊಡಗು ಇನ್ನೊಂದು ಬಿಟ್ಟೆ. ಕೊಡಗು ಏನಂತಂದ ಹೇಳಿದ್ರೆ ಅಲ್ಲಿ ಕಮಿಷನರ್ ಆಳ್ವಿಕೆ ಇರುತ್ತೆ ಕೊಡಗುದಲ್ಲಿ ಸಪರೇಟ್ ಆಗಿ. ಎಸ್, ಅದಾದ ನಂತರ ನೆಕ್ಸ್ಟ್ ಸರ್ ಇಲ್ಲಿ ರಾಜ್ಯಗಳಾಗಿ ನಿರ್ಮಾಣ ಆಗೋಕೆ ಕಾರಣ ಏನಂತಂದ್ರೆ 1953ರಲ್ಲಿ ಒಂದು ಆಯೋಗ ಬರುತ್ತೆ. ಅದನ್ನ ನಾವು ಫಜಲ್ ಅಲಿ ಆಯೋಗ ಅಂತ ಕರಿತೀವಿ. ಏನಂತ ಕರಿತೀವಿ? ಫಜಲ್ ಅಲಿ ಆಯೋಗ. ಇಂಥವೆಲ್ಲ ನೀವು ನೋಡ್ಬೇಕಂದ್ರೆ ನನ್ನ ಕ್ಲಾಸಸ್ ಗಳನ್ನ ಕೇಳ್ರಿ, ಮ್ಯಾರಥಾನ್ ವಿಡಿಯೋಸ್ ಗಳಿದಾವ, ಇಷ್ಟು ಬೆಂಕಿ ಅದಾವ. ಅದೇನ್ ಕೇಳಂಗಿಲ್ಲ, ನಿಮಗ ಬ್ಯಾರೆ ನೋಟ್ಸು ಬೇಕಾಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಏನಂತಂದ್ ಹೇಳಿದ್ರ ಯಾರ್ ಕೋಚಿಂಗ್ ಹೋಗೋದ್ ಬೇಡ, ಆ ಲೆವೆಲ್ಗೆ ಬರ್ತಾವ. ಸೊ ಅವುಗಳನ್ನ ನೋಡ್ಕೊಳ್ರಿ, ಮ್ಯಾರಥಾನ್ ವಿಡಿಯೋಸ್ ಗಳನ್ನ. ಆಮೇಲೆ ಇನ್ನೊಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತಂದ್ ಹೇಳಿ ಬರುತ್ತೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತಂದ್ ಹೇಳಿ 1890ರೊಳಗಡೆ ಧಾರವಾಡದಲ್ಲಿ ಸ್ಥಾಪನೆ ಮಾಡ್ತಾರ. ಧಾರವಾಡದಲ್ಲಿ ಯಾಕೆ ಸ್ಥಾಪನೆ ಮಾಡ್ತಾರ ಅಂದ್ರ ಕರ್ನಾಟಕದ ಏಕೀಕರಣಗೋಸ್ಕರ. ಆಮೇಲೆ ಆಲೂರು ವೆಂಕಟರಾವ್ ಅಂತಂದ್ ಹೇಳಿ ಬರ್ತಾರ. ಯಾರಂತಂದ್ ಹೇಳಿದ್ರ ಆಲೂರು ವೆಂಕಟರಾವ್ ಅಂತಂದ್ ಹೇಳಿ ಬರ್ತಾರ. ಇವರು ಕರ್ನಾಟಕ ಗತವೈಭವ ಅಂತಂದೇಳಿ, ಕರ್ನಾಟಕ ಗತವೈಭವ ಅನ್ನೋ ಒಂದು ಕೃತಿಯನ್ನ ರಚನೆ ಮಾಡ್ತಾರ. ನಿಮ್ಗೆಲ್ರಿಗೂ ಗೊತ್ತೈತೆ ಆಲೂರು ವೆಂಕಟರಾವ್. ಇವ್ರನ್ನ ಕರ್ನಾಟಕದ ಕುಲಪುರೋಹಿತ ಅಂತಂದ್ ಹೇಳಿ ಕರಿತೀವಿ. ಎಸ್. ಆಮೇಲೆ 1973ರೊಳಗಡೆ ಒಬ್ಬರು ಸಿಎಂ ಯಾರಂದ್ರೆ ಡಾಕ್ಟರ್ ಟಿ ದೇವರಾಜ್ ಅರಸ್ ಅಂತಂದೇಳಿ. ಯಾರು? ದೇವರಾಜ್ ಅರಸರು ಏನ್ ಮಾಡ್ತಾರಂದ್ರ ಈ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತಂದ್ ಹೇಳಿ ಮರುನಾಮಕರಣ ಮಾಡಿದಂತ ಸಿಎಂ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಮೊದಲು ಯಾರಂತಂದ್ ಹೇಳಿದ್ರೆ ಕೆ.ಸಿ. ರೆಡ್ಡಿ ಇರ್ತಾರೆ. ಕೆ.ಸಿ. ರೆಡ್ಡಿ ಸಿಎಂ. ಬಟ್ ಆದ್ರೆ 1956ರಲ್ಲಿ ಏಕೀಕೃತಗೊಂಡ ನಂತರ ಮೈಸೂರು ಸಾಮ್ರಾಜ್ಯದ ಮೊದಲ ಸಿಎಂ ಯಾರಂತಂದ್ ಹೇಳಿದ್ರೆ ಎಸ್ ನಿಜಲಿಂಗಪ್ಪ ಅಂತಂದ್ ಹೇಳ್ತೀವಿ. ಆಮೇಲೆ ನಮ್ಮ ಕರ್ನಾಟಕದ ಮೊದಲ ಗವರ್ನರ್ ಯಾರು?
ಮೈಸೂರಿನ ಕೊನೆಯ ದೊರೆಯಾದಂತಹ ಜಯಚಾಮರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್ ಏನಂತಂದ್ರೆ ಗವರ್ನರ್ ಆಗಿರ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಒನ್ ಬೇಗಾರ್ ಪದ್ಧತಿ ಒಂದು ಬುಡಕಟ್ಟು ದಂಗೆಗೆ ಕಾರಣ ಆಗತ್ತ. ಬೇಗಾರ್ ಪದ್ಧತಿ ಹಿಂಗಂತಂದ್ ಹೇಳಿದ್ರ ಬೇಗಾರ್ ಪದ್ಧತಿ ಅಂತಂದ್ ಹೇಳಿದ್ರ ಅನ್ಪೇಡ್ ಲೇಬರ್ ಅಂತಂದ್ ಹೇಳ್ತೀವಿ. ಅಂದ್ರ ಉಚಿತವಾಗಿ ವೇತನವಿಲ್ಲದೆ ಕೆಲಸ ಮಾಡಿಸ್ಕೊಂಡು ಬ್ರಿಟಿಷರು ತುಂಬಾ ಶೋಷಣೆ ಮಾಡ್ತಾ ಇರ್ತಾರ. ಅದಕ್ಕೋಸ್ಕರ ಒಂದು ದಂಗೆ ಆಗತ್ತ, ಇವು ಬರ್ತಾವ. ಇದೆಲ್ಲ ಏನಂತಂದ್ ಹೇಳಿದ್ರೆ ಆರ್ಟಿಕಲ್ 23 ವಿರುದ್ಧವಾಗಿ. ಇವಾಗ ಆರ್ಟಿಕಲ್ 23 ವಿರುದ್ಧವಾಗಿ ನೀವೇನಾದ್ರೂ ಫೋರ್ಸ್ ಮಾಡಿ ಯಾರಾದ್ರೂ ಹತ್ರ ಕೆಲಸ ಮಾಡಿಸ್ಕೊಂಡ್ರೆ, ಅಥವಾ ಬೇಗಾರ್ ಪದ್ಧತಿಯನ್ನ ಮಾಡಿಸ್ಕೊಂಡ್ರೆ, ಅಥವಾ ಬಲವಂತದ ದುಡಿಮೆಯನ್ನ ಮಾಡಿಸ್ಕೊಂಡ್ರೆ, ಅಥವಾ ನೆಕ್ಸ್ಟ್ ಶೋಷಣೆ ಏನಾದ್ರು ಮಾಡಿದ್ರಿ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 23 ವೈಲೇಷನ್ ಆಗಿ ನಿಮ್ಮ ಮೇಲೆ ರಿಟ್ಸ್ ಗಳನ್ನ ಹೊರಡಿಸುತ್ತೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 32 ಪ್ರಕಾರ. ಆಮೇಲೆ ಹೈಕೋರ್ಟ್ ಆರ್ಟಿಕಲ್ 226 ಪ್ರಕಾರ ಇದ್ ಹೊರಡಿಸಿದ್ರು ಅಂತಂದ್ ಹೇಳಿದ್ರೆ ನಿಮ್ದು ಲೈಫ್ ಖತಮ್. ಆಮೇಲೆ ಬುಡಕಟ್ಟು ದಂಗೆಗಳ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಮುಂಡಾ ದಂಗೆ, ಸಂತಾಲ್ ದಂಗೆ, ಕೋಲ್ ದಂಗೆ ಅಂತಂದೇಳಿ ಇಂಪಾರ್ಟೆಂಟ್ ಕೆಲವೊಂದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಿಹಾರ್ ಮತ್ತು ಒಡಿಸ್ಸಾದೊಳಗಡೆ ಒಂದು ಜೀತ ಪದ್ಧತಿ ಸ್ಟಾರ್ಟ್ ಇರುತ್ತೆ. ಅದನ್ನ ನಾವು ಕಮ್ಮಿ ಅಂತ ಕರಿತೀವಿ. ಬಿಹಾರ್ ಮತ್ತು ಒಡಿಸ್ಸಾದಲ್ಲಿ ಒಂದು ಜೀತ ಪದ್ಧತಿ, ಅದನ್ನ ಕಮ್ಮಿ ಅಂತ ಹೇಳಿ ಕರೀತಾರ. ಕ್ವಶನ್ಸ್ ಗಳನ್ನ ಕೇಳಿದಾರ, ಅದಕ್ಕೋಸ್ಕರ ಇದನ್ನ ನೆನ್ಪಿಟ್ಕೊಳ್ರಿ. ಇವೇನಂತಂದ್ ಹೇಳಿದ್ರೆ ಇವತ್ತಿನ ಕ್ಲಾಸ್ ಒಳಗಡೆ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಇದು ಒಂದು ಕ್ವಶನ್ ಪೇಪರ್ ಇಂದ ನೆಕ್ಸ್ಟ್ KA ನಡೆಸಿರುವಂತಹ ಇನ್ನೊಂದು ಕ್ವಶನ್ ಪೇಪರ್ ನಾನು ತಗೊಂಡು ಅದರಲ್ಲಿರುವಂತಹ ಹಿಸ್ಟ್ರಿ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.